ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು 10th SSLC ಮ್ಯಾಥ್ಸ್ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 1 ರಿಯಲ್ ನಂಬರ್ಸ್ ಅಂತಕ್ಕಂಥದ್ದು, ಈ ರಿಯಲ್ ನಂಬರ್ಸ್ ಚಾಪ್ಟರ್ನಲ್ಲಿ ಬರುವಂತಹ ಕಂಪ್ಲೀಟ್ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಅಂದರೆ ಏನು? ಸಾಮಾನ್ಯವಾಗಿ ನಾವು ವಾಸ್ತವ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ರಿಯಲ್ ನಂಬರ್ಸನ್ನು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ಅಂತ ಹೇಳಿದ್ರೆ, ಈ ಒಂದು ರಿಯಲ್ ನಂಬರ್ಸಿಗೆ ಸಂಬಂಧಪಟ್ಟ ಹಾಗೆ ನಾವು ಮೊದಲಿಗೆ ಇಂಟ್ರಡಕ್ಷನ್ ಆಗಿ ಈ ನಂಬರ್ ಸಿಸ್ಟಮಲ್ಲಿ ಹಲವಾರು ನಂಬರ್ಸ್ನ ಸೆಟ್ಸ್ ಬರ್ತವೆ. ಅದರಲ್ಲಿ ಮೊದಲನೇದು ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಆಲ್ ಕೌಂಟಿಂಗ್ ನಂಬರ್ಸ್, ದ ಸೆಟ್ ಆಫ್ ಆಲ್ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. 1 2 3 4 5 ಡಾಟ್ ಡಾಟ್ ಡಾಟ್. ಅದಾದ ನಂತರದಲ್ಲಿ ಎರಡನೇದು ಬರ್ತದೆ ಹೋಲ್ ನಂಬರ್ಸ್ ಅಂತೇಳಿ ಕರಿತೀವಿ. ಹೋಲ್ ನಂಬರ್ಸ್ ಅಂತ ಹೇಳಿದ್ರೆ ಏನಪ್ಪ ಅಂದರೆ ಆಲ್ ಕೌಂಟಿಂಗ್ ನಂಬರ್ಸ್ ಅಲಾಂಗ್ ವಿತ್ ಝೀರೋ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ದಟ್ ಈಸ್ W is equal to 0 1 2 3 4 5 ಡಾಟ್ ಡಾಟ್ ಡಾಟ್. ದೀಸ್ ಆರ್ ದ ಹೋಲ್ ನಂಬರ್ಸ್. ಹಾಗೇನೆ ನೆಕ್ಸ್ಟ್ ಇಂಟೀಜರ್ಸ್ ಅಂತ ಬರ್ತವೆ. ಸೊ ಇಂಟೀಜರ್ಸ್ ಅಂತ ಹೇಳಿದ್ರೆ ಏನು? ಆಲ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನಂಬರ್ಸ್ ಅಲಾಂಗ್ ವಿತ್ ಝೀರೋ. ಐ ಅಂತ ಹೇಳ್ತೀವಿ ನಾವು. ಐ ಈಸ್ ಈಕ್ವಲ್ ಟು ಇಂಟೀಜರ್. ದಟ್ ಈಸ್ ಈಕ್ವಲ್ ಟು ಡಾಟ್ 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 -4 -3 -2 -1 0 +1 +2 +3 +4 ಡಾಟ್ ಡಾಟ್ ಡಾಟ್. ಆಲ್ ದೀಸ್ ನಂಬರ್ಸ್ ಆರ್ ಕಾಲ್ಡ್ ಇಂಟೀಜರ್ಸ್ ಅಂತ ಹೇಳ್ತೀವಿ. ಇವುಗಳ ಜೊತೆಗೆ ಮತ್ತೊಂದು ಬರ್ತದೆ ರ್ಯಾಷನಲ್ ನಂಬರ್ಸ್ ಅಂತೇಳಿ. A number which is in the form of P by Q, that is called rational number. It can be represented by the symbol Q. So that is Q is equal to -2 1 3 by 4 -1 by 4 0 dot 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 dot. ಓಕೆನಾ? ಸೊ ಇವೆಲ್ಲವೂ ಕೂಡ ಏನಿವೋ ರ್ಯಾಷನಲ್ ನಂಬರ್ಸ್. ಇದ್ರ ಜೊತೆಗೆ ಇರ್ರ್ಯಾಷನಲ್ ನಂಬರ್ಸ್ ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಬರ್ತವೆ. ಸೊ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಏನು ಸುಲಭವಾಗಿ ಡಿವೈಡ್ ಆಗದೆ ಇರತಕ್ಕಂತಹ, ಸುಲಭವಾಗಿ ಭಾಗ ಆಗದೆ ಇರುವಂತಹ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ದಟ್ ಈಸ್ IR is equal to √3 √5 ಪೈ ಡಾಟ್ ಡಾಟ್ ಡಾಟ್. ದೀಸ್ ಆರ್ ದ ಸಮ್ ಆಫ್ ದ ಇರ್ರ್ಯಾಷನಲ್ ನಂಬರ್ಸ್. ಇದ್ರ ಜೊತೆಗೆ ರಿಯಲ್ ನಂಬರ್ಸ್ ಅಂತ ಏನು ಕರಿತೀವಿ, ಇದು ಒಂದು ಸೆಟ್ಟು. ಏನು ಈ ರಿಯಲ್ ನಂಬರ್ಸ್ ಅಂತ ಹೇಳಿದ್ರೆ, ನಾನು ಈ ಮೇಲ್ಗಡೆ ಹೇಳಿದ್ನಲ್ಲ ರ್ಯಾಷನಲ್ ನಂಬರ್ ಮತ್ತು ಇರ್ರ್ಯಾಷನಲ್ ನಂಬರು. ಸೊ ರ್ಯಾಷನಲ್ ನಂಬರ್ ಮತ್ತು ಇರ್ರ್ಯಾಷನಲ್ ನಂಬರ್ಗಳ ಕಾಂಬಿನೇಷನ್ ಅಂತ ಹೇಳ್ಬೋದು ನಾವು. ಬೋತ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್ ಕಂಬೈನ್ಡ್ ಟು ಫಾರ್ಮ್ ರಿಯಲ್ ನಂಬರ್ಸ್, ಎ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ಕರಿತೀವಿ ನಾವು. ಅಂದರೆ ರ್ಯಾಷನಲ್ ನಂಬರ್ಸು ಮತ್ತು ಇರ್ರ್ಯಾಷನಲ್ ನಂಬರ್ಸನ್ನು ಒಳಗೊಂಡಂತಹ ಸೆಟ್ಟನ್ನು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಅದರ ಅರ್ಥ ಏನು? ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳೆಲ್ಲವೂ ಬರ್ತವೆ. ಅಂದರೆ ಒಟ್ಟಾರೆ ಮೇಲ್ಗಡೆ ಇರುವಂಥ ಓವರ್ ಆಲ್ ಎಲ್ಲ ಸೆಟ್ಸಲ್ಲಿ ಬರುವ ಎಲ್ಲ ಅಂಕಿಗಳು ರಿಯಲ್ ನಂಬರ್ಸಲ್ಲಿ ಬರ್ತವೆ. ಸೊ ಹಾಗಾಗಿನೇ ನಾವು ನಂಬರ್ ಸಿಸ್ಟಮಲ್ಲಿ ರಿಯಲ್ ನಂಬರ್ನ ಸೆಟ್ಟನ್ನು ಏನಂತ ಕರಿತೀವಿ ಅಂದರೆ ಯೂನಿವರ್ಸಲ್ ಸೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಏನಂತ ಕರಿತೀವಿ? ಯೂನಿವರ್ಸಲ್ ಸೆಟ್. ಸೊ ದ್ಯಾಟ್ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ರಿಯಲ್ ನಂಬರ್ಸ್ ಅಂತ ಹೇಳಿದ್ರೆ ಏನು ಹೇಳಬೇಕಪ್ಪ ಅಂತಂದರೆ, ರಿಯಲ್ ನಂಬರ್ಸ್ ಇನ್ಕ್ಲೂಡ್ ಆಲ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್ ಅಂತೇಳಿ ಹೇಳಬೇಕಾಗತ್ತೆ. ಓಕೆನಾ? ಸೊ ಹಾಗಿದ್ಮೇಲೆ ಈ ಒಂದು ರಿಯಲ್ ನಂಬರ್ಸಿಗೆ ಸಂಬಂಧಪಟ್ಟ ಹಾಗೆ 10th ಸ್ಟ್ಯಾಂಡರ್ಡಲ್ಲಿ ಒಂದು ಥೇರಮ್ ಬರುತ್ತೆ. ಸೊ ಆ ಥೇರಮನ್ನು ನಾವು ಫಂಡಮೆಂಟಲ್ ಥೇರಮ್ ಆಫ್ ಆರ್ಥಮೆಟಿಕ್ ಅಂತ ಕರಿತೀವಿ. ಈ ಒಂದು ಫಂಡಮೆಂಟಲ್ ಥೇರಮ್ ಆಫ್ ಆರ್ಥಮೆಟಿಕ್ಗೆ ಸಂಬಂಧಪಟ್ಟಂಗೆ ಪ್ರಮುಖವಾಗಿ 2 ರೀತಿಯ ಕಂಟೆಂಟ್ಸನ್ನು ಹೇಳ್ತೀವಿ ನಂಬರ್ಸಿಗೆ ಸಂಬಂಧಪಟ್ಟ ಹಾಗೆ. ಪ್ರೈಮ್ ನಂಬರ್ಸ್, ಇನ್ನೊಂದು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಪ್ರೈಮ್ ನಂಬರ್ಸ್ ಅಂದರೆ ಏನು ಮತ್ತು ಕಾಂಪೋಸಿಟ್ ನಂಬರ್ಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ, ಮೊದಲನೇದಾಗಿ ಪ್ರೈಮ್ ನಂಬರ್ಸ್ ನೋಡಿ. ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ನಾವು ಎ ನಂಬರ್ ದಟ್ ಕ್ಯಾನ್ ಬಿ ಡಿವೈಡೆಡ್ ಎಕ್ಸಾಕ್ಟ್ಲಿ ಬೈ ಇಟ್ ಸೆಲ್ಫ್ ಆ್ಯಂಡ್ 1 ಈಸ್ ಕಾಲ್ಡ್ ಪ್ರೈಮ್ ನಂಬರ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೆ ಸಂಖ್ಯೆಗಳಿಂದ ಭಾಗ ಆಗಲ್ವೋ ಅದನ್ನು ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಕೇವಲ 1ರಿಂದ ಭಾಗ ಆಗಬೇಕು ಅಥವಾ ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಬೇರೆ ಸಂಖ್ಯೆಗಳಿಂದ ಆ ಒಂದು ಸಂಖ್ಯೆ ಭಾಗ ಆಗದೇ ಇದ್ದರೆ ಅದನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಥವಾ ಏನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆ. ಆ್ಯಕ್ಚುಯಲ್ ಆಗಿ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಅಥವಾ ಪ್ರೈಮ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್
2 3 5 7 13 ಡಾಟ್ 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 ಇವುಗಳನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಕರಿಬೋದು. ಎಕ್ಸಾಂಪಲ್ ಆಗಿ ನೋಡೋದಾದರೆ ಎರಡು ಮತ್ತು ಅದೇ ಸಂಖ್ಯೆ ಬಿಟ್ಟರೆ ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. 3 ಕೂಡ ಅಷ್ಟೇ. 7 ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ನೀವು 7 1 ಮತ್ತು 7ರಿಂದ ಬಿಟ್ಟರೆ ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. ಹಾಗೆ 13 ಕೂಡ 1 ಮತ್ತು 13 ಬಿಟ್ಟು ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. ಓಕೆನಾ? ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಂಪೋಸಿಟ್ ನಂಬರ್ಸ್. ಏನು ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳಿದ್ರೆ ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ದಟ್ ಮೀನ್ಸ್ ಕಾಂಪೋಸಿಟ್ ನಂಬರ್ ಈಸ್ ಎ ಪಾಸಿಟಿವ್ ಇಂಟೀಜರ್ ಗ್ರೇಟರ್ ದ್ಯಾನ್ 1 ಆ್ಯಂಡ್ ಇಟ್ ಹ್ಯಾಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಇದರ ಅರ್ಥ ಸಂಯುಕ್ತ ಸಂಖ್ಯೆಯು ಒಂದು ಸಂಖ್ಯೆಯಾಗಿದ್ದು ಒಂದಕ್ಕಿಂತ ದೊಡ್ಡದಾಗಿರುತ್ತೆ, ಜೊತೆಗೆ ಇದಕ್ಕೆ 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇರ್ತವೆ. ಅಂದರೆ ಅದರ ಅರ್ಥ 1 ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟು ಇನ್ನೂ ಬೇರೆ ಸಂಖ್ಯೆಗಳಿಂದನೂ ಕೂಡ ಭಾಗ ಆಗ್ತದೆ. ಹಾಗಾಗಿ ಅದನ್ನು ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ 1 ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೆ ಸಂಖ್ಯೆಗಳಿಂದನೂ ಕೂಡ ಭಾಗ ಆದರೆ ಮಾತ್ರ ಅದನ್ನು ನಾವು ಕಾಂಪೋಸಿಟ್ ನಂಬರ್ ಅಥವಾ ಸಂಯುಕ್ತ ಸಂಖ್ಯೆ ಅಂತಕ್ಕಂಥದ್ದನ್ನು ನಾವು ತಿಳಿಸ್ತೀವಿ. ಓಕೆನಾ? ಸೊ ಅದರ ಆಧಾರದ ಮೇಲೆ ಇಲ್ಲಿ ಎಕ್ಸಾಂಪಲ್ ಆಗಿ ನೀವು ನೋಡೋದಾದ್ರೆ ಏನು ಬರುತ್ತಪ್ಪ ಎಕ್ಸಾಂಪಲ್ಲು ಅಂದರೆ 4 6 8 9 ಡಾಟ್ 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 ಡಾಟ್. ಅಂದರೆ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋದರೆ 4 1ರಿಂದ ಭಾಗ ಆಗುತ್ತೆ, 2ರಿಂದ ಭಾಗ ಆಗುತ್ತೆ, 4ರಿಂದ ಭಾಗ ಆಗುತ್ತೆ. ಅಂದರೆ ಅಲ್ಲಿಗೆ 3 ಫ್ಯಾಕ್ಟರ್ಸ್ ಉಂಟು. ಇನ್ನು 6 1ರಿಂದ ಆಗುತ್ತೆ, 2ರಿಂದ ಆಗುತ್ತೆ, 3ರಿಂದ ಆಗುತ್ತೆ, 6ರಿಂದ ಆಗುತ್ತೆ. ಹಾಗೆ 8 1ರಿಂದ ಆಗುತ್ತೆ, 2ರಿಂದ ಆಗುತ್ತೆ, 4ರಿಂದ ಆಗುತ್ತೆ, ಹಾಗೆ 8ರಿಂದ ಆಗುತ್ತೆ. ಸೊ ಈ ರೀತಿಯ ಸಂಖ್ಯೆಗಳೇನಿದಾವಲ್ಲ ಇವುಗಳನ್ನು ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ದೇ ಹ್ಯಾವ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಸೊ ಹಾಗಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಸೊ ಸ್ಟೇಟ್ಮೆಂಟ್ ಹೇಳುತ್ತೆ, the fundamental theorem of arithmetic states that every integer greater than 1 can be uniquely represented as a product of prime numbers up to the order of the factors ಅಂತ ಹೇಳುತ್ತೆ. ವೆರಿ ಸಿಂಪಲ್ ಅರ್ಥ ಕೊಡುತ್ತೆ. ಏನಪ್ಪ ಅಂದರೆ ಯಾವುದೇ ಒಂದು ಇಂಟೀಜರು ಅದು ಒಂದಕ್ಕಿಂತ ದೊಡ್ಡದಾಗಿದ್ದರೆ ಆ ಒಂದು ಇಂಟೀಜರನ್ನು ನಾವು ಪ್ರೈಮ್ ನಂಬರ್ಸ್ಗಳ ಪ್ರಾಡಕ್ಟಿನ ರೂಪದಲ್ಲಿ ಬರಿಬಹುದು ಅನ್ನೋದು ಈ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ಕಿನ ಸ್ಟೇಟ್ಮೆಂಟು. ಇದರ ಅರ್ಥ ಈಗ ಉದಾಹರಣೆಗೆ ನೋಡಿ, ಇಲ್ಲಿ 36 ಒಂದು ಸಂಖ್ಯೆ ಅಂತ ಕನ್ಸಿಡರ್ ಮಾಡಿದರೆ ನೀವು 36 2 ಘಾತ 2 ಇಂಟು 3 ಘಾತ 2 ಅಂತೇಳಿ ಬರಿಬೋದು. ಅಂದರೆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ಬರಿತಕ್ಕಂಥದ್ದು. ಅಂದರೆ 2 18 36 ಬರುತ್ತೆ, ಮತ್ತು 18 2 9 18 ಅಂತ ಬರಿಬೋದು, 9 3 9 ಅಂತ ಬರಿಬೋದು. ಅಲ್ಲಿಗೆ 2 ಇಂಟು 2 ಇಂಟು 3 ಇಂಟು 3 ಆಗುತ್ತೆ. ಅದರ ಅರ್ಥ ನೀವು 36 ಈಸ್ ಈಕ್ವಲ್ ಟು 2 ಘಾತ 2 ಇಂಟು 3 ಘಾತ 2 ಅಂತ ಬರಿಬೋದು. ಅದೇ ರೀತಿಯಲ್ಲಿ 240 ನೀವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ಬರೆದಾಗ 5 ಇಂಟು 3 ಇಂಟು 2 ಇಂಟು 2 ಇಂಟು 2 ಇಂಟು 2 ಅಂತಿದೆ. ಅಲ್ಲಿಗೆ ನಿಮಗೆ 5 ಇಂಟು 3 ಇಂಟು 2 ಘಾತ 4 ಅಂತ ಬರಿಬೋದು. ಆಗ ಅದು 240 ಅನ್ನೋದು ಒಂದು ಕಾಂಪೋಸಿಟ್ ನಂಬರು. ಆ ಕಾಂಪೋಸಿಟ್ ನಂಬರನ್ನು ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ಬರಿತಾ ಇದ್ದೀವಿ. ಇದನ್ನೇ ನಾವು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆನಾ? ಸೊ ಇದಾದ ನಂತರದಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಬರುತ್ತೆ. ಸೊ ನಾವು ಈಗ ತಾನೇ ತಿಳ್ಕೊಂಡಿರುವ ಹಾಗೆ ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಏನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಆರ್ ನಂಬರ್ಸ್ ವಿತ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್ ಅಂತ ಹೇಳ್ತೀವಲ್ವಾ. ಸೊ ಅದರ ಆಧಾರದ ಮೇಲೆ ಇಲ್ಲಿ ಕೆಲವು ಪ್ರೈಮ್ ನಂಬರ್ಸ್ ಯಾವ್ಯಾವ ಬರಬಹುದು ಅನ್ನೋದನ್ನು ನೋಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ 7 ಆವಾಗಲೇ ತಾನೇ ಹೇಳಿದ ಹಾಗೆ 7 ಅಂತಕ್ಕಂಥದ್ದು ಆ ಒಂದು 1 ಮತ್ತು 7 ಅಂತಕ್ಕಂಥ ಫ್ಯಾಕ್ಟರ್ಸನ್ನು ಹೊಂದಿರುತ್ತೆ. ಅದೇ ರೀತಿಯಲ್ಲಿ ಈಗ ನಾನ್ ಪ್ರೈಮ್ ನಂಬರ್ನ ನೀವು ಎಕ್ಸಾಂಪಲ್ ಆಗಿ ಒಂದು ತೊಗೊಂಡ್ರೆ, ನೀವು ನಂಬರ್ 10 ನೀವು ಕನ್ಸಿಡರ್ ಮಾಡಿದ್ರಿ ಅಂದರೆ ಈ ನಂಬರ್ 10 ಅಂತಕ್ಕಂಥದ್ದು 4 ಫ್ಯಾಕ್ಟರ್ಸನ್ನು ಹೊಂದಿರುತ್ತೆ, 1 2 5 ಆ್ಯಂಡ್ 10. ಸೊ ದ್ಯಾಟ್ ಇದು 4 ಫ್ಯಾಕ್ಟರ್ಸನ್ನು ಹೊಂದಿರೋದ್ರಿಂದ ಇದನ್ನು ನಾನ್ ಪ್ರೈಮ್ ನಂಬರ್ ಅಂತ ಕರಿತೀವಿ. 7 ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಸೊ ಈ ರೀತಿ ಕೇವಲ 2 ಫ್ಯಾಕ್ಟರ್ಸನ್ನು ಹೊಂದಿರುವಂತಹ ಪ್ರೈಮ್ ನಂಬರ್ಸ್ಗಳನ್ನು ನೀವು ಪಟ್ಟಿ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ಆ ಪಟ್ಟಿನಲ್ಲಿ ಬರ್ತಕ್ಕಂಥ ಸಂಖ್ಯೆಗಳನ್ನು ನೀವು ನೋಡ್ತಾ ಹೋದರೆ ನೋಡಿ, ಇಲ್ಲಿ 2 3 5 7 11 13 17 19 23 29 31 ಹಾಗೆ ಈ ರೀತಿಯಲ್ಲಿ ಕಂಟಿನ್ಯೂಯಸ್ ಆಗಿ ನೀವು ಆ ಸಂಖ್ಯೆಗಳನ್ನು ಏನು ಬರೀತೀರಿ, ಈ ಸಂಖ್ಯೆಗಳು ಸಾಮಾನ್ಯವಾಗಿ ಏನಾಗಿರ್ತವೆ, ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅಂದರೆ
ಪ್ರೈಮ್ ನಂಬರ್ಸ್ ಅಂತ ಹೇಳ್ಬಿಟ್ಟು ನಾವು ಸುಲಭವಾಗಿ ಹೇಳ್ತೀವಿ. ಸೊ ಈ ರೀತಿಯ ಪ್ರೈಮ್ ನಂಬರ್ಸನ್ನು ಬಳಸ್ಕೊಂಡು ನೀವು ಒಂದು ಕಾಂಪೋಸಿಟ್ ನಂಬರನ್ನು ಪ್ರೈಮ್ ಫ್ಯಾಕ್ಟರೈಸೇಷನಿನ ಮುಖಾಂತರ ಅದರ ಫ್ಯಾಕ್ಟರ್ಸನ್ನು ಬರೀರಿ ಅಥವಾ ಪ್ರೈಮ್ ಪ್ರಾಡಕ್ಟನ್ನು ಬರೀರಿ ಅಂತ ಕೇಳ್ತಾರೆ. ಅಂದರೆ ರೈಟ್ 120 ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕ್ವಶನ್ ಕೊಡ್ತಾರೆ. ಸೊ ಈ ರೀತಿ ಕೊಟ್ಟಾಗ 120 ನೀವು ಪ್ರೈಮ್ ಫ್ಯಾಕ್ಟರ್ಸಿನ ಪ್ರಾಡಕ್ಟ್ ಆಗಿ ಗುಣಿಸಿ ಬರೀಬೇಕಾಗತ್ತೆ. ಅಂದರೆ ಅದರ ಅರ್ಥ ನೀವು ನೋಡಿ, ಇಲ್ಲಿ ಪ್ರಾಡಕ್ಟ್ ಅಂದರೆ ಗುಣಲಬ್ಧ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಇದರ ಆಧಾರದ ಮೇಲೆ ನೋಡಿ 120 ನೀವು ಬರ್ಕೊಂಡು ಅದಕ್ಕೆ ಒಂದು ನೀವೇನು ಬರಿತಾ ಹೋಗ್ಬೋದು ಅಂದರೆ ಟ್ರೀಯನ್ನು ಬರಿತಾ ಹೋಗ್ಬೋದು. ಸೊ ಒಂದು ನೋಡಿ ಉದಾಹರಣೆಗೆ 120 ಮೊದಲಿಗೆ ನೀವು ಭಾಗಾಕಾರ ಮಾಡೋದಾದರೆ ಏನಂತ ಭಾಗಿಸ್ಬೋದು, 120 2 ಭಾಗವಾಗಿ ಡಿವೈಡ್ ಮಾಡೋದಾದರೆ 120 ಈಸ್ ದ ಪ್ರಾಡಕ್ಟ್ ಆಫ್ 2 into 60 ಮಾಡಿದ್ರೆ ನಿಮಗೆ 120 ಬರುತ್ತೆ. ಅಲ್ಲಿಗೆ ನೀವು ಒಂದು ಕಡೆಯಿಂದ ನೋಡ್ತಾ ಹೋಗೋದಾದರೆ ಮೊದಲನೇ ಸ್ಟೆಪ್ಪಲ್ಲಿ ನೋಡಿ 2 into 60 ಮಾಡಿದಾಗ 2 ಅನ್ನೋದು ಏನಾಗುತ್ತೆ, ಪ್ರೈಮ್ ಫ್ಯಾಕ್ಟರ್ ಆಗುತ್ತೆ. ಅದಾದ ನಂತರ 60 ನೀವು ಏನು ಮಾಡ್ತೀರಾ, ಮತ್ತೆ 2 into 30 ಮಾಡ್ತೀರಾ, ಅದರಲ್ಲಿ 2 ಪ್ರೈಮ್ ಫ್ಯಾಕ್ಟರ್ ಆಗಿರುತ್ತೆ. 2 ಪ್ರೈಮ್ ಫ್ಯಾಕ್ಟರ್ ಆಯಿತು ಅಂತ ಹೇಳಿದ್ರೆ ಮತ್ತೆ 30 ನೀವು ನೆಕ್ಸ್ಟ್ 30 ನೀವೇನು ಬರೀತೀರಾ, 3 into 10 ಬರೀತೀರಾ. ಆಗ ಅಲ್ಲಿ 3 ಅನ್ನೋದು ಪ್ರೈಮ್ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ 10 ನೀವು 2 into 5 ಅಂತ ಬರೀಬಹುದು. ಸೊ ಅಲ್ಲಿ 2 into 5 ಬರೆದ್ರಿ ಅಂತ ಹೇಳಿದ್ರೆ 2 ಕೂಡ ಪ್ರೈಮ್ ಫ್ಯಾಕ್ಟರು, 5 ಕೂಡ ಪ್ರೈಮ್ ಫ್ಯಾಕ್ಟರ್. ಅಲ್ಲಿಗೆ ನಿಮಗೆ ಬಂದಂಥ ಒಟ್ಟು ಪ್ರೈಮ್ ಫ್ಯಾಕ್ಟರ್ಸ್ ಅನ್ನು ನೋಡ್ತಾ ಹೋದ್ರೆ 2 into 2 into 3 into 2 into 5. ಓಕೆ, ಸೊ ಇವಿಷ್ಟನ್ನು ನೀವು ಸಿಂಪ್ಲಿಫೈ ಮಾಡ್ತಾ ಹೋದ್ರಿ ಅಂದರೆ 2 3 ಬಾರಿ ರಿಪೀಟ್ ಆಗಿರೋದ್ರಿಂದ 2 into 2 into 2 ಬದಲಾಗಿ 2⁻³ ಅಂತ ಬರೆದ್ರಿ ಅಂದರೆ 120 ನೀವೇನಂತ ಬರೀಬಹುದು, 2⁻³ into 3 into 5 ಅಂತೇಳಿ ಸುಲಭವಾಗಿ ಬರೀಬಹುದು. ದಿಸ್ ಈಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು 700 ಕೂಡ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ರೂಪದಲ್ಲಿ ಬರೆಯೋದಾದರೆ ನೋಡಿ 700 10 into 70 ಅಂತ ಬರ್ಕೊಳ್ಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ನೀವು 10 2 into 5 ಅಂತ ಬರೀಬೋದಲ್ವಾ. ನೋಡಿ ಇಲ್ಲಿ 2 into 5 ಮಾಡಿದರೆ ಅಂದರೆ 2 ಮತ್ತು 5 ಎರಡೂ ಕೂಡ ಪ್ರೈಮ್ ಫ್ಯಾಕ್ಟರ್ಸ್. ಅದಾದ ನಂತರ 70 ನೀವು ಮತ್ತೆ ಏನಂತ ಬರೀಬೋದು ಇಲ್ಲಿ ಅಂದರೆ 7 into 10 ಅಥವಾ 10 into 7 ಅಂತ ಬರೀತೀರಾ. ಅಲ್ಲಿ 7 ಪ್ರೈಮ್ ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ 10 ಮತ್ತೆ ಆಸ್ ಯೂಸುವಲ್ ನೀವು 2 into 5 ಬರೆದ್ರಿ ಅಂದರೆ ಅಲ್ಲೂ ಕೂಡ 2 ಮತ್ತು 5 ಪ್ರೈಮ್ ಫ್ಯಾಕ್ಟರ್ಸ್ ಆಗ್ತವೆ. ಅಂದರೆ 2 ಬಾರಿ ರಿಪೀಟ್ ಆಗಿದೆ, 5 2 ಬಾರಿ ರಿಪೀಟ್ ಆಗಿದೆ, ಮತ್ತೆ ಒಂದು 7 ಇದೆ. ಅಲ್ಲಿಗೆ 2 into 2 into 5 into 5 into 7 ಇದನ್ನು ನೀವು ಪ್ರಾಡಕ್ಟ್ನ ರೂಪದಲ್ಲಿ ಬರೆದಾಗ 2⁻² into 5⁻² into 7 ಬರೀ. ಯಾಕಂದರೆ 2 ಬಾರಿ ಇದೆ, ಸೊ 2⁻² ಆಗುತ್ತೆ. 5 2 ಬಾರಿ ಇದೆ, 5⁻² ಆಗುತ್ತೆ, ಇಂಟು ಪಕ್ಕದಲ್ಲಿ 7. ಸೊ ದಿಸ್ ಈಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 700 ಅಂತ ಹೇಳಿ ಸುಲಭವಾಗಿ ಹೇಳಬಹುದು. ಓಕೆನಾ? ಓಕೆ, ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟು HCF ಅಂಡ್ LCM ಅಂತ ಹೇಳಿ. ಸೊ ಮೊದಲನೇದಾಗಿ HCF ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ HCF ಅಂದರೆ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ, ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಸೊ ಹಿಂಗಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಸೊ ಇದನ್ನು ಎಕ್ಸಾಂಪಲ್ ಸಮೇತವಾಗಿ ಇಲ್ಲಿ ನಾವು ತಿಳ್ಕೊಳ್ಳೋದಾದರೆ, ಫಾರ್ ಎಕ್ಸಾಂಪಲ್ 12 ಈಸ್ ಒನ್ ಆಫ್ ದ ಕಾಂಪೋಸಿಟ್ ನಂಬರ್ ವಿಚ್ ಈಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಅಂದರೆ ಅಲ್ಲಿಗೆ 12ರ ಫ್ಯಾಕ್ಟರ್ಸನ್ನು ನಾವು ಬರಿತಾ ಹೋಗೋದಾದರೆ, ಸೊ 12 ಯಾವ್ಯಾವ ಒಂದು ನಂಬರಿಂದ ಡಿವೈಡ್ ಆಗುತ್ತೆ ಅಂದರೆ 1 ಮತ್ತು 12. 1 12 12 ಅಂದರೆ 12ರ ಫ್ಯಾಕ್ಟರ್ಸು 1 ಮತ್ತು 12 ಅಂತ ಬರೀಬೋದು. ಇನ್ನೊಂದು ರೀತಿಯಲ್ಲಿ ಅದೇ 12 2 into 6 ಅಂತ ಬರೆದ್ರೂ ಕೂಡ 12 ಬರುತ್ತೆ. ಹಾಗೆ 3 into 4 ಅಂತ ಬರೆದ್ರೂ ಕೂಡ 12 ಅಂತ ಬರುತ್ತೆ. ಸೊ ಇವು 12ರ ಫ್ಯಾಕ್ಟರ್ಸ್ ಯಾವ್ದ್ಯಾವುದು? 1 12 2 6 3 4. ಆಸ್ ಇಟ್ ಈಸ್ ಇನ್ನೊಂದು ನಂಬರನ್ನು ಕನ್ಸಿಡರ್ ಮಾಡಿದರೆ 18 ತಗೊಂಡ್ರೆ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 18 ನೀವು ನೋಡ್ತಾ ಹೋದರೆ 1 into 18 ಮಾಡಿದ್ರೆ 18 ಬರುತ್ತೆ, 2 into 9 ಮಾಡ್ಬೋದು, 3 into 6 ಮಾಡ್ಬೋದು. ಓಕೆನಾ? ಇವೆರಡನ್ನ ಕಂಪೇರ್ ಮಾಡೋಣ. ಈಗ 12 ಮತ್ತು 18 ಅಂತಕ್ಕಂಥ ಎರಡೂ ಸಂಖ್ಯೆಗಳ ಫ್ಯಾಕ್ಟರ್ಸ್ಗಳನ್ನು ನೀವು ಕಂಪ್ಯಾರಿಸನ್ ಮಾಡ್ತಾ ಹೋದರೆ ಇವೆರಡರಲ್ಲೂ ಕಾಮನ್ ಆಗಿ ಬರುವಂಥ ಫ್ಯಾಕ್ಟರ್ ಯಾವುದು ಅಂತಕ್ಕಂಥದ್ದನ್ನು ನೀವು ವೆರಿಫೈ ಮಾಡ್ತಾ ಹೋದರೆ ಎರಡರಲ್ಲೂ ಕೂಡ ಕಾಮನ್ ಆಗಿ ಬರುವಂಥ ಫ್ಯಾಕ್ಟರ್ಸ್ ಯಾವ್ಯಾವು? 1 ಕಾಮನ್ ಇದೆ ಎರಡರಲ್ಲೂ, ಹಾಗೆಯೇ 2 ಕೂಡ ಎರಡೂ ಸಂಖ್ಯೆಗಳಲ್ಲೂ ಕಾಮನ್ ಆಗಿದೆ, 3 ಕೂಡ ಕಾಮನ್ ಇದೆ,
ಮತ್ತು 6 ಕೂಡ ಕಾಮನ್ ಇದೆ. ಕಾಮನ್ ಆಗಿರುವ ಇಷ್ಟೂ ಫ್ಯಾಕ್ಟರ್ಸ್ಗಳಲ್ಲಿ ದೊಡ್ಡ ಫ್ಯಾಕ್ಟರ್ ಯಾವುದು ಅಂದರೆ ದೊಡ್ಡ ಸಂಖ್ಯೆ ಯಾವುದು ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು? ಇವೆಲ್ಲವುಗಳನ್ನು ಕಂಪೇರ್ ಮಾಡಿದಾಗ ನಮಗೆ ದೊಡ್ಡದು ಕಂಡು ಬಂದಿರತಕ್ಕಂಥದ್ದು 6. ಸೊ ಸುಲಭವಾಗಿ ಹೇಳ್ಬೋದು ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 12 ಆ್ಯಂಡ್ 18, 12 ಮತ್ತು 18ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಪ್ಪ ಅಂದರೆ ದಟ್ ಈಸ್ ಈಕ್ವಲ್ ಟು 6 ಅಂತ ಹೇಳಿ ಸುಲಭವಾಗಿ ಹೇಳಬಹುದು. ಅರ್ಥ ಆಯ್ತಲ್ವಾ? ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ 15 ಮತ್ತು 45 ಅಂತ ತಗೊಳ್ಳಿ. 15ರ ಫ್ಯಾಕ್ಟರ್ಸನ್ನು ಆಸ್ ಇಟ್ ಈಸ್ ಬರಿತಾ ಹೋಗ್ರಿ. ಸೊ ನೋಡಿ 15ರ ಫ್ಯಾಕ್ಟರ್ಸ್ಗಳನ್ನು ಒಂದೊಂದಾಗಿ ಬರಿತಾ ಹೋದರೆ 1, 15 ಬರಿಬೋದು. ಇದ್ರ ಕೆಳಗಡೆ ನೆಕ್ಸ್ಟ್ 3 ಮತ್ತು 5 ಬರಿಬೋದು. ಹಾಗೆ 45ನ ಫ್ಯಾಕ್ಟರ್ಸನ್ನು ಬರಿತಾ ಹೋದರೆ 1, 45, 3, 15, 5, 9. ಓಕೆ, ಈಗ ಕಂಪೇರ್ ಮಾಡ್ರಿ ಎರಡೂ ನಂಬರ್ಸಲ್ಲಿರುವ ಫ್ಯಾಕ್ಟರ್ಸ್ಗಳನ್ನು. ಕಾಮನ್ ಆಗಿ ಬಂದಿರುವ ಫ್ಯಾಕ್ಟರ್ಸ್ ಯಾವ್ಯಾವ ಇದಾವೆ ಅಂತ ನೋಡ್ತಾ ಹೋದರೆ 1 ಕಾಮನ್ ಆಗಿದೆ, ಮತ್ತು 3 ಕೂಡ ಕಾಮನ್ ಆಗಿದೆ, ಹಾಗೆಯೇ 5 ಕಾಮನ್ ಇದೆ, ಜೊತೆಗೆ 15 ಕೂಡ ಕಾಮನ್ ಇದೆ. ಸೊ ವೆನ್ ಕಂಪೇರ್ಡ್ ಟು ದೀಸ್ 2 ನಂಬರ್ ಫ್ಯಾಕ್ಟರ್ಸ್ ದ ಹೈಯೆಸ್ಟ್ ಫ್ಯಾಕ್ಟರ್ ಈಸ್ 15. ಓಕೆ, ಸೊ ದಟ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 15 and 45, 15 ಮತ್ತು 45ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬಂದ್ಬಿಟ್ಟು 15 ಅಂತ ಹೇಳಬೇಕಾಗತ್ತೆ. HCF ಆಫ್ 15 and 45 is equal to 15 ಅಂತೇಳಿ ನೀವು ಸುಲಭವಾಗಿ ಹೇಳ್ತೀರಾ. ಓಕೆನಾ? ಸೊ ಇದೇ ರೀತಿಯಲ್ಲಿ ನೆಕ್ಸ್ಟ್ ನೀವು 3 ಸಂಖ್ಯೆಗಳನ್ನು ಒಟ್ಟಿಗೆ ತಗೊಳ್ಳಿ. 16, 24 ಮತ್ತು 40. 16ರ ಫ್ಯಾಕ್ಟರ್ಸನ್ನು ಬರ್ಕೊಳ್ಬೇಕು. ಸೊ ನೋಡಿ 16ರದ್ದು 1, 16, 2, 8, 4, 4 ಈ ರೀತಿ ಬರಿತಾ ಹೋಗ್ಬೋದು ನಾವು. ಹಾಗೆ 24ರ ಫ್ಯಾಕ್ಟರ್ಸನ್ನು ಬರಿತಾ ಹೋದರೆ 1, 24, 2, 12, 3, 8 ಈ ರೀತಿಯಲ್ಲಿ 4, 6 ಅಂತೇಳಿ ಬರೀತೀರ ಪ್ರಾಡಕ್ಟ್ನ ರೂಪದಲ್ಲಿ. ಹಾಗೆ 40ರ ಪ್ರೈಮ್ ಫ್ಯಾಕ್ಟರ್ಸ್ನ ಪ್ರಾಡಕ್ಟ್ ಬಂದ್ಬಿಟ್ಟು 1 into 40 ಮಾಡಬೇಕು, 2 into 20 ಅಥವಾ 4 into 10 ಈ ರೀತಿಯಲ್ಲಿ 5 into 8 ಮಾಡಿದರೂ ಕೂಡ 40 ಬರುತ್ತೆ. 3 ನಂಬರ್ಸ್ಗಳಲ್ಲಿ ಕಾಮನ್ ಆಗಿರುವ ಫ್ಯಾಕ್ಟರ್ಸನ್ನು ನೀವು ನೋಡ್ತಾ ಹೋದಾಗ 3ರಲ್ಲೂ 1 ಕಾಮನ್ ಇದೆ, ರೈಟ್? ಹಾಗೆಯೇ 2 ಕಾಮನ್ ಇದೆ, ಹಾಗೆಯೇ 4 ಕಾಮನ್ ಇದೆ, ಜೊತೆಗೆ 8 ಕೂಡ ಕಾಮನ್ ಇದೆ. ಸೊ ಇವಿಷ್ಟು 3 ಸಂಖ್ಯೆಗಳಲ್ಲೂ ಕಾಮನ್ ಆಗಿರುವಂಥ ಫ್ಯಾಕ್ಟರ್ಸು. ಸೊ ಈ 3 ಸಂಖ್ಯೆಗಳಲ್ಲಿ ಕಾಮನ್ ಆಗಿರುವ ಎಲ್ಲ ಫ್ಯಾಕ್ಟರ್ಸ್ಗಳಲ್ಲಿ 8 ದೊಡ್ಡದಾಗಿರ್ತಕ್ಕಂಥದ್ದು. ಸೊ ಸಿಂಪ್ಲಿ HCF ಆಫ್ 16, 24 ಆ್ಯಂಡ್ 40 ದಟ್ ಈಸ್ ಈಕ್ವಲ್ ಟು 8 ಅಂತ ಹೇಳಿ ಸುಲಭವಾಗಿ ಹೇಳಬಹುದು. ಓಕೆ, ಇದಾದ ನಂತರದಲ್ಲಿ ನೆಕ್ಸ್ಟು LCM ಅಂದರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಬರುತ್ತೆ. LCM ಅಂದರೆ ಏನಂತ ಕರಿತೀವಿ? ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತೇಳಿ ಕರಿತೀವಿ ನಾವು. ಅಂದರೆ ಇಲ್ಲಿ ಉದಾಹರಣೆ ಸಮೇತ ನೋಡೋದಾದರೆ 10 ಮತ್ತು 12 ಅಂತಕ್ಕಂಥ 2 ಸಂಖ್ಯೆಗಳನ್ನು ತಗೊಂಡ್ರೆ ಇಲ್ಲಿ 10ರ ಗುಣಲಬ್ಧಗಳನ್ನು ಬರಿತಾ ಹೋಗ್ತಕ್ಕಂಥದ್ದು. ಮಲ್ಟಿಪಲ್ ಅಂದರೆ ಗುಣಲಬ್ಧ. ಈಗ 10 ಯಾವ್ಯಾವ ಸಂಖ್ಯೆಯನ್ನು ಗುಣಿಸುತ್ತೆ, 10 ಯಾವ್ಯಾವ ಸಂಖ್ಯೆಯನ್ನು ಭಾಗಿಸುತ್ತೋ ಆ ಎಲ್ಲ ಸಂಖ್ಯೆಗಳು 10ರ ಗುಣಲಬ್ಧಗಳಾಗಿರ್ತಾವೆ. 10, 20, 30, 40, 50, 60, 70, 80 ಹಾಗೆ 12. ಇಲ್ಲಿ ವೆರಿ ಸಿಂಪಲ್, ನೀವೇನು ಮಾಡಬೇಕಂದ್ರೆ 10ರ ಟೇಬಲ್ಸನ್ನು ಬರ್ಕೊಳ್ಬೇಕು, 12ರ ಟೇಬಲ್ಸನ್ನು ಬರಿತಾ ಹೋಗ್ತೀರ. ಹೀಗೆ ಬರ್ಕೊಂಡ ನಂತರದಲ್ಲಿ ಇವೆರಡೂ ಸಂಖ್ಯೆಗಳಲ್ಲಿ ಕಾಮನ್ ಆಗಿರುವಂಥ ಮಲ್ಟಿಪಲ್ ಯಾವುದು? ಅದು ಕಾಮನ್ ಆಗಿರಬೇಕು, ಜೊತೆಗೆ ಲೋಯೆಸ್ಟ್ ಆಗಿರಬೇಕು. ಅಂದರೆ ಅತಿ ಚಿಕ್ಕ ಸಾಮಾನ್ಯ ಅಪವರ್ತ್ಯ ಯಾವುದು ಅಂತ ಕೇಳಿರೋದ್ರಿಂದ 10ರಿಂದ ಪ್ರಾರಂಭ ಮಾಡಿ 12ರಿಂದ ಪ್ರಾರಂಭ ಮಾಡಿ ಎರಡೂ ಸಂಖ್ಯೆಗಳನ್ನು ಕಂಪ್ಯಾರಿಸನ್ ಮಾಡ್ತಾ ಹೋದಾಗ ಎರಡರಲ್ಲೂ ಕಾಮನ್ ಆಗಿ ಕಂಡು ಬರ್ತಾ ಇರ್ತಕ್ಕಂಥ ಸಂಖ್ಯೆಯನ್ನು ನೀವು ನೋಡಿದರೆ 60. ಹಾಗಾಗಿ 60 ಅನ್ನೋದು ಈ ಎರಡು ಸಂಖ್ಯೆಗಳ ಲಾಸ ಅಂದರೆ LCM ಆಫ್ 10 and 12 ಅಂತೇಳಿ ಸುಲಭವಾಗಿ ಹೇಳಬಹುದು. ದಟ್ ಈಸ್ ಈಕ್ವಲ್ ಟು 60. ಇದೇ ರೀತಿಯಲ್ಲಿ 3 ಸಂಖ್ಯೆಗಳನ್ನು ಕನ್ಸಿಡರ್ ಮಾಡಿ 3 ಸಂಖ್ಯೆಗಳಲ್ಲಿ ಬರುವಂತಹ ಕಾಮನ್ ಮಲ್ಟಿಪಲನ್ನು ನಾವಿಲ್ಲಿ ನೋಡೋದಾದರೆ 4, 6 ಮತ್ತು 9 ಅನ್ನುವಂಥ 3 ಸಂಖ್ಯೆಗಳನ್ನು ಕನ್ಸಿಡರ್ ಮಾಡಿದರೆ ಈ 4, 6, 9ರ ಮಲ್ಟಿಪಲ್ಸನ್ನು ಬರಿತಾ ಹೋಗ್ರಿ. 4ರ ಟೇಬಲ್ಸನ್ನು ಬರೆದ್ರೆ 4 1 4, 4 2 8, 4 3 12, 4 4 16 ಈ ರೀತಿ ಅಪ್ ಟು 40ವರೆಗೂ ಬರೀತೀರ. 6 ಕೂಡ ಅಷ್ಟೇ, 6 1 6, 6 2 12 ಅಪ್ ಟು ಎಷ್ಟು 60ವರೆಗೂ ಬರೀತೀರ.
ಹಾಗೆಯೇ 9th ಟೇಬಲ್ ಬರೆದ್ರೆ 9 1 ಝ 9, 9 2 ಝ 18, 9 2 ಝ 9 3 ಝ 27, 36 ಅಪ್ ಟು 90ವರೆಗೂ ಬರೀತೀರಾ. ಇದಾದ ನಂತರದಲ್ಲಿ ಈ ಮೂರು ನಂಬರ್ಸ್ಗಳ ಮಲ್ಟಿಪಲ್ಸ್ಗಳನ್ನು ನೀವೇನು ಬರ್ದಿದ್ದೀರಿ ಆ ಮಲ್ಟಿಪಲ್ಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಕಾಮನ್ ಆಗಿರಬೇಕು ಮತ್ತು ಲೋಯೆಸ್ಟ್ ಆಗಿರಬೇಕು. ಅದು ಯಾವುದಪ್ಪ ಅಂದರೆ ದಟ್ ಈಸ್ ಈಕ್ವಲ್ ಟು 36. ಹಾಗಾಗಿ ನೀವು LCM ಆಫ್ 4, 6 ಆ್ಯಂಡ್ 9 ಇಸ್ ಈಕ್ವಲ್ ಟು 36 ಅಂತ ಬರೀತೀರಾ. ಓಕೆನಾ? ಇದೇ HCF ಅಂಡ್ LCMಗೆ ಸಂಬಂಧಪಟ್ಟಂತ ಕೆಲವು ವರ್ಡ್ ಪ್ರಾಬ್ಲಮ್ಸ್ ಅನ್ನ ಕೇಳುವ ಸಾಧ್ಯತೆಗಳಿರ್ತವೆ. ಸೊ ಆ ವರ್ಡ್ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇಲ್ಲಿ ನೋಡೋದಾದ್ರೆ, ಉದಾಹರಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದೆ. ಏನಪ್ಪ ಕ್ವಶನ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಟಾಮ್ ಹ್ಯಾಸ್ ಎ ಹೇರ್ ಕಟ್ ಎವ್ರಿ 3 weeks. ಮಾರ್ಕ್ ಹ್ಯಾಸ್ ಎ ಹೇರ್ ಕಟ್ ಎವ್ರಿ 4 weeks. ಟ್ರಾವಿಸ್ ಹ್ಯಾಸ್ ಎ ಹೇರ್ ಕಟ್ ಎವ್ರಿ 5 weeks. ಓಕೆ, ಹಾಗಿದ್ಮೇಲೆ ಟಾಮ್, ಮಾರ್ಕ್ ಆ್ಯಂಡ್ ಟ್ರಾವಿಸ್ ಆಲ್ ವಿಸಿಟ್ ದ ಸೇಮ್ ಬಾರ್ಬರ್ ಒನ್ ಸ್ಯಾಟರ್ಡೆ ಫಾರ್ ಎ ಹೇರ್ ಕಟ್ ಅಂತ ಕೊಟ್ಟಿದ್ದಾರೆ ಅವರು. ಹಾಗಿದ್ಮೇಲೆ ಹೌ ಮೆನಿ ವೀಕ್ಸ್ ಅಂಟಿಲ್ ದೇ ಆಲ್ ಗೆಟ್ ದೇರ್ ಹೇರ್ ಕಟ್ ಅಗೈನ್ ಆನ್ ದ ಸೇಮ್ ಡೇ ಅಂತ ಕ್ವಶನ್. ಪ್ರಶ್ನೆ ವೆರಿ ಸಿಂಪಲ್ಲು. ಟಾಮು ಹೇರ್ ಕಟ್ ಮಾಡ್ತಾ ಇದ್ದಾನೆ 3 ವಾರಕ್ಕೊಂದ್ಸರಿ. ಹಾಗೆ ಮಾರ್ಕು ಕೂಡ ಹೇರ್ ಕಟ್ ಮಾಡ್ತಾ ಇದ್ದಾನೆ 4 ವಾರಕ್ಕೊಂದ್ಸರಿ. ಅದ್ರ ಜೊತೆಗೆ ಟ್ರಾವಿಸ್ ಕೂಡ ಹೇರ್ ಕಟ್ ಮಾಡ್ತಾ ಇದ್ದಾನೆ 5 ವಾರಕ್ಕೊಂದ್ಸರಿ. ಹಾಗಿದ್ಮೇಲೆ ಇವರು ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, 3 ಕಂಟಿನ್ಯೂಯಸ್ ಆಗಿ ಇದು ಒಬ್ಬನೇ ಬಾರ್ಬರ್ ಹತ್ರ ಹೇರ್ ಕಟ್ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂದಾಗ, ಕೆಲವು ವಾರಗಳ ನಂತರ 3 ಜನರು ಕೂಡ ಒಂದು ವಾರದಲ್ಲಿ ಮೀಟ್ ಆಗ್ತಾರೆ. ಆ 3 ಜನ ಒಟ್ಟಿಗೆ ಮೀಟ್ ಆಗುವಂತಹ ಒಂದು ಸಮಯ ಯಾವುದು, ಎಷ್ಟು ವಾರಗಳ ನಂತರ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿದ್ರೆ ನೀವು 3, 4 ಮತ್ತು 5 ಇವುಗಳ LCM ಅನ್ನು ಕಂಡುಹಿಡಿಬೇಕಾಗತ್ತೆ. ಸೊ LCM ಅನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ 3ರ ಮಲ್ಟಿಪಲ್ಸನ್ನು ಬರ್ಕೊಳ್ಬೇಕು. ಹಾಗೆ 4ರ ಮಲ್ಟಿಪಲ್ಸನ್ನು ಕೂಡ ಅದೇ ರೀತಿಯಲ್ಲಿ ಬರೀಬೇಕು. ಜೊತೆಗೆ 5ರ ಮಲ್ಟಿಪಲ್ಸನ್ನು ಬರೀತಾ ಹೋಗ್ತೀರಾ. ಸೊ ನೋಡಿ, 3ರ ಮಲ್ಟಿಪಲ್ಸು 3ರ ಟೇಬಲ್ ಬರೀತೀರಾ, 4ರ ಮಲ್ಟಿಪಲ್ಸ್ಗೂ ಕೂಡ 4ರ ಟೇಬಲ್ಲು, 5ರ ಮಲ್ಟಿಪಲ್ಸ್ಗೆ 5ರ ಟೇಬಲನ್ನು ಬರ್ಕೊಂಡ ನಂತರದಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬರಬೇಕು. 3, 4, 5 ಮೂರೂ ನಂಬರ್ಸ್ನ ಮಲ್ಟಿಪಲ್ಲು ಕಾಮನ್ ಆಗಿರೋದು ಯಾವುದು? ಸೊ 3ರಲ್ಲೂ ಕಾಮನ್ ಆಗಿರ್ತಕ್ಕಂಥ ಮಲ್ಟಿಪಲ್ಲನ್ನು ನೀವು ಅಬ್ಸರ್ವ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸೊ 10ರವರೆಗೂ ಬರ್ದಿರ್ತಕ್ಕಂಥದ್ರಲ್ಲಿ ಕಾಮನ್ ಆಗಿ ಬರದೇ ಇರೋದ್ರಿಂದ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ರಿ. 3ರ ಟೇಬಲನ್ನು ಮುಂದೆ ಕಂಟಿನ್ಯೂ 3ರ ಮಲ್ಟಿಪಲ್ಸನ್ನು ಆಸ್ ಇಟ್ ಈಸ್ ಬರೀತಾ ಹೋದರೆ ಇಲ್ಲಿ ನೀವು 4, 5ರದ್ದು 20ರ ತನಕ ಟೇಬಲ್ಸನ್ನು ಬರೀತಾ ಹೋದ್ರಿ ಅಂತ ಹೇಳಿದ್ರೆ 3ರಲ್ಲೂ ಕಾಮನ್ ಆಗಿರುವಂಥ ಒಂದು ಮಲ್ಟಿಪಲ್ ಬರುತ್ತೆ, ದಟ್ ಈಸ್ 60. ಸೊ ಇದರ ಅರ್ಥ ಏನು ಅಂದರೆ 60 ವಾರಗಳ ನಂತರ ಅವರು 3 ಜನನು ಬಾರ್ಬರ್ ಹತ್ರ ಒಟ್ಟಿಗೆ ಮೀಟ್ ಆಗ್ತಾರೆ ಅಂತ ಅರ್ಥ. ಸೊ ಆಫ್ಟರ್ 60 ವೀಕ್ಸ್ ಅಥವಾ 60 ವೀಕ್ಸ್ ಲೇಟರ್ ಅಂತೇಳಿ ನೀವು ಹೇಳಬಹುದು. ಹಾಗೆಯೇ ಮುಂದುವರಿದು ಇನ್ನೊಂದು ಕ್ವಶನ್ನು, ಕ್ರಿಸ್ಟೈನ್ ಹ್ಯಾಸ್ 18 ಆ್ಯಪಲ್ಸ್ ಆ್ಯಂಡ್ 24 ಆರೆಂಜಸ್. ಶಿ ವಾಂಟ್ಸ್ ಟು ಸಾರ್ಟ್ ಆಲ್ ದ ಆ್ಯಪಲ್ಸ್ ಆ್ಯಂಡ್ ಆರೆಂಜಸ್ ಇನ್ ಟು ಬಾಸ್ಕೆಟ್ಸ್. ಈಚ್ ಬಾಸ್ಕೆಟ್ ಮಚ್ ಕಂಟೈನ್ ದ ಸೇಮ್ ನಂಬರ್ ಆಫ್ ಆ್ಯಪಲ್ಸ್ ಆ್ಯಂಡ್ oranges so that work out the maximum number of baskets she can use ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ವೆರಿ ಸಿಂಪಲ್. 18 ಆಪಲ್ಸ್ ಇದ್ದಾವೆ, 24 ಆರೆಂಜಸ್ ಇದ್ದಾವೆ. ಇವೆರಡನ್ನು ಕೂಡ ಸೇಮ್ ಒಂದೇ ನಂಬರ್ ಆಫ್ ಆರೆಂಜಸ್ಸು ಮತ್ತು ಆ್ಯಪಲ್ಸ್ ಬರೋ ರೀತಿಯಲ್ಲಿ ಬಕೆಟ್ಗಳನ್ನು ಬಳಕೆ ಮಾಡಿಕೊಂಡು ಅಷ್ಟು ಬಾಸ್ಕೆಟ್ಗಳನ್ನು ತುಂಬಬೇಕು. ಹಾಗಿದ್ಮೇಲೆ ಸೇಮ್ ನಂಬರ್ ಆಫ್ ಆ್ಯಪಲ್ಸು ಮತ್ತು ಸೇಮ್ ನಂಬರ್ ಆಫ್ ಆರೆಂಜಸ್ ಬರೋ ರೀತಿಯಲ್ಲಿ ಬಾಸ್ಕೆಟ್ಗಳಲ್ಲಿ ತುಂಬ್ತಾ ಹೋದರೆ ಎಷ್ಟು ಬಾಸ್ಕೆಟ್ಗಳು ಬೇಕಾಗ್ತದೆ, ಜೊತೆಗೆ ಆ ಬಾಸ್ಕೆಟ್ಗಳಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಆರೆಂಜಸ್ ಎಷ್ಟು ಹಾಕ್ಬೋದು ಮತ್ತು ಆ್ಯಪಲ್ಸನ್ನು ಎಷ್ಟು ಹಾಕ್ಬೋದು ಅನ್ನೋದು ಈ ಒಂದು ಪ್ರಶ್ನೆಯ ಅರ್ಥ. ಸೊ ಈ ಒಂದು ಪ್ರಶ್ನೆ ಹೇಳುವ ಆಧಾರದ ಮೇಲೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಬಾಸ್ಕೆಟನ್ನು ಬಳಕೆ ಮಾಡಬೇಕು ಅಂತ ಅಂದಾಗ ವೆರಿ ಸಿಂಪಲ್. ಬಾಸ್ಕೆಟ್ಗಳ ಸಂಖ್ಯೆ ಬೇಕು ಅಂತ ಹೇಳಿದ್ರೆ ನೀವು 18 ಮತ್ತು 24 ಏನಿದೆಯಲ್ವಾ, ಈ 18 ಮತ್ತು 24ರ ಮಾಸ ಅಂದರೆ HCF ಅನ್ನು ಕಂಡುಹಿಡಿಬೇಕಾಗತ್ತೆ. ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರನ್ನು ನೀವು ಫೈಂಡ್ ಔಟ್ ಮಾಡಿದ್ರಿ ಅಂದರೆ ನಾವು ಸುಲಭವಾಗಿ ನಂಬರ್ ಆಫ್ ಬಾಸ್ಕೆಟ್ಸ್ ಎಷ್ಟು ಅಂತಕ್ಕಂಥದ್ದನ್ನು ಹೇಳಬಹುದು. ಓಕೆನಾ? ಸೊ ಹಾಗಿದ್ಮೇಲೆ 18ರ ಫ್ಯಾಕ್ಟರ್ಸನ್ನು ನೀವು ಬರಿತಾ ಹೋಗ್ರಿ, ಹಾಗೆ 24ರ ಫ್ಯಾಕ್ಟರ್ಸನ್ನು ಬರಿತಾ ಹೋಗ್ರಿ. ಸೊ 18ರ ಫ್ಯಾಕ್ಟರ್ಸ್ ಬಂದ್ಬಿಟ್ಟು 1, 18, 2, 9, 3, 6 ಅಂತ ಬರೀಬಹುದು. ಹಾಗೆಯೇ
24ರ ಫ್ಯಾಕ್ಟರ್ಸ್ ಅಂದರೆ ಆರೆಂಜಸ್ 24 ಇದಾವೆ ಅಂದರೆ ಸೊ 24ರ ಫ್ಯಾಕ್ಟರ್ಸನ್ನು ನೀವು ಬರ್ಕೊಳ್ತಾ ಹೋದ್ರಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಂಬರ್ ಆಫ್ ಆರೆಂಜಸ್ಸು 24. ಸೊ ದ್ಯಾಟ್ ಆರೆಂಜಸ್ನ ಒಂದು ಇದು 24ನ ಫ್ಯಾಕ್ಟರ್ಸ್ಗಳನ್ನು ನೀವು ಹೇಳ್ತಾ ಹೋದರೆ 124 ಹೇಳ್ಬೋದು, ಹಾಗೆಯೇ 2 12 ಅಂತ ಹೇಳ್ಬೋದು, ಹಾಗೆಯೇ 3 8 ಅಂತ ಹೇಳ್ಬೋದು, ಹಾಗೆ 4 6 ಅಂತ ಹೇಳ್ಬೋದು. ಸೊ ಈಗ ಇವೆರಡರಲ್ಲೂ ಕೂಡ ಕಾಮನ್ ಆಗಿರುವಂಥ ಫ್ಯಾಕ್ಟರ್ಸ್ ಅನ್ನ ನೀವು ನೋಡ್ತಾ ಹೋದ್ರಿ ಅಂದ್ರೆ 1 ಕಾಮನ್ ಇದೆ, 2 ಕಾಮನ್ ಇದೆ, ಹಾಗೇನೆ 3 ಕಾಮನ್ ಇದೆ, ಜೊತೆಗೆ ಎಷ್ಟು 6 ಕೂಡ ಕಾಮನ್ ಇದೆ. ಸೊ ಇಲ್ಲಿಗೆ ಕಾಮನ್ ಆಗಿರುವಂಥ ಹೈಯೆಸ್ಟ್ ಫ್ಯಾಕ್ಟರ್ನ ನೀವು ನೋಡೋದಾದ್ರೆ ಅತ್ಯಂತ ದೊಡ್ಡ ಅಪವರ್ತನ ಯಾವುದಾಗತ್ತೆ ಈ ಕಾಮನ್ ಇರ್ತಕ್ಕಂಥವುಗಳಲ್ಲಿ 6 ಅಪವರ್ತನ ಅಂತಕ್ಕಂಥದ್ದು 6 ಅಂತಕ್ಕಂಥ ನಂಬರ್ ಏನಿದೆ ದಿಸ್ ಈಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ಬೋದು ನಾವು ಆಫ್ ದೀಸ್ 2 ನಂಬರ್ಸ್ 18 ಆ್ಯಂಡ್ 24. ಇದರ ಅರ್ಥ ಏನು ಹೇಳ್ತಾ ಇದೆ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 6 ಬಂದಿದೆ ಅಂದರೆ ಇದರ ಅರ್ಥ ಏನು ಅಂದರೆ 18 ಮತ್ತು 24 ಆ್ಯಪಲ್ಸ್ ಮತ್ತು ಆರೆಂಜಸ್ಸನ್ನು ನೀವು ಬ್ಯಾಸ್ಕೆಟ್ಗಳಲ್ಲಿ ಹಾಕ್ತಾ ಹೋದಾಗ ಸುಮಾರು 6 ಬ್ಯಾಸ್ಕೆಟ್ಗಳಲ್ಲಿ ಹಾಕಬಹುದು. ಸೊ ಒಂದು ಆನ್ಸರ್ ಸಿಕ್ತು. ಇನ್ನೊಂದು ಇದೇ ಕ್ವಶನಿಗೆ ಇನ್ನೊಂದು ಮುಂದೆ ಕಂಟಿನ್ಯೂ ಏನು ಕೇಳ್ಬೋದು, ಹೌ ಮೆನಿ ಫ್ರೂಟ್ ವಿಲ್ ಬಿ ಇನ್ ಈಚ್ ಬ್ಯಾಸ್ಕೆಟ್ ಅಂತ ಕೇಳ್ಬೋದು. ಸೊ ಪ್ರತಿ ಬ್ಯಾಸ್ಕೆಟಲ್ಲಿ ಎಷ್ಟು ಫ್ರೂಟ್ಸನ್ನು ಹಾಕ್ಬೋದು ಅಂತ ನೋಡಿದರೆ ನೋಡಿ ಆ್ಯಪಲ್ಸ್ 18 ಇದೆ, 18ಅನ್ನು 6ರಿಂದ ಡಿವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ 3 ಬರುತ್ತೆ. ಅಲ್ಲಿಗೆ ಆ್ಯಪಲ್ಸ್ಗಳನ್ನು ಪ್ರತಿ ಬ್ಯಾಸ್ಕೆಟಲ್ಲೂ 3 ಹಾಕಬಹುದು. ಹಾಗೆಯೇ ಆರೆಂಜಸ್ಸು ಒಟ್ಟು 24 ಇದೆ. ಸೊ 24ಅನ್ನು 6ರಿಂದ ಡಿವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ 4 ಬರ್ತದೆ. ಸೊ ಅಲ್ಲಿಗೆ ಪ್ರತಿ ಬ್ಯಾಸ್ಕೆಟಲ್ಲೂ 4 ಆ್ಯಪಲ್ಸನ್ನು ಹಾಕ್ಬೋದು, ಸರಿ ಏನು ಆರೆಂಜಸ್ಸನ್ನು ಹಾಕ್ಬೋದು. ಅಲ್ಲಿಗೆ ಟೋಟಲ್ ನಂಬರ್ ಆಫ್ ಫ್ರೂಟ್ಸ್ ಇನ್ ಎ ಬ್ಯಾಸ್ಕೆಟ್ ಅಂತ ಕೇಳಿದ್ದಾರೆ ಅವರು. ಪ್ರತಿ ಬ್ಯಾಸ್ಕೆಟಲ್ಲಿ ಫ್ರೂಟ್ಗಳ ಸಂಖ್ಯೆ ಎಷ್ಟಾಗತ್ತೆ, 3 ಆ್ಯಪಲ್ಲು 4 ಆರೆಂಜು, ಟೋಟಲ್ 7 ನಂಬರ್ ಆಫ್ ಫ್ರೂಟ್ಸ್ ಆರ್ ದೇರ್ ಇನ್ ಈಚ್ ಬ್ಯಾಸ್ಕೆಟ್ ಅಂತ ಹೇಳ್ಬೋದು ನಾವು. ಸೊ ದಟ್ 7 ಫ್ರೂಟ್ಸ್ ಇನ್ ಈಚ್ ಬ್ಯಾಸ್ಕೆಟ್, ದಿಸ್ ಈಸ್ ದ ಆನ್ಸರ್. ಸೊ ಈ ರೀತಿಯಲ್ಲಿ ನೀವು ಸುಲಭವಾಗಿ ಆನ್ಸರ್ನ ಹೇಳಬಹುದು. ಓಕೆನಾ. ಇನ್ನು ನೆಕ್ಸ್ಟು 2 ದೊಡ್ಡ ಸಂಖ್ಯೆಗಳನ್ನು ಕೊಟ್ಟು ಆ 2 ಸಂಖ್ಯೆಗಳ ನಡುವಿನ HCF ಮತ್ತು LCM ಅನ್ನು ಕಂಡುಹಿಡಿಯಿರಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳು ಇರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ನಾವು ನೋಡೋದಾದರೆ ನೋಡಿ ಇಲ್ಲಿ ಒಂದು ಕ್ವಶನ್ ಹೇಳ್ತಾ ಇದೆ, ಏನಪ್ಪ ಅಂದರೆ ಫೈಂಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 84 ಆ್ಯಂಡ್ 280 ಅಂತೇಳಿ. ಅಂದರೆ ದೊಡ್ಡ ಸಂಖ್ಯೆಗಳು ಅಷ್ಟು ಸುಲಭವಾಗಿ ಇಮಿಡಿಯೇಟಾಗಿ ನಾವು ಆನ್ಸರ್ ಹೇಳಲಿಕ್ಕಾಗಲ್ಲ. ಬಟ್ ಇದಕ್ಕೋಸ್ಕರನೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತಕ್ಕಂಥ ಒಂದು ಮೆಥಡ್ ಬರುತ್ತೆ. ಆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದ್ರ ಮೂಲಕ 84ರ ಫ್ಯಾಕ್ಟರ್ಸನ್ನು ಮತ್ತು 280ರ ಫ್ಯಾಕ್ಟರ್ಸನ್ನು ಬರ್ಕೊಂಡು ಆ ಫ್ಯಾಕ್ಟರ್ಸ್ಗಳಲ್ಲಿ ಕಾಮನ್ ಆಗಿರುವಂತಹದ್ದನ್ನು ನಾವು ಬರಿತಾ ಹೋಗ್ತೀವಲ್ವಾ. ಸೊ ಅದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ 84ರ ಫ್ಯಾಕ್ಟರ್ಸನ್ನು ಪ್ರೈಮ್ ಫ್ಯಾಕ್ಟರೈಸೇಷನಿನ ಮೂಲಕ ಬರೆದ್ರೆ ಸೊ ನೋಡಿ 84ರ ಫ್ಯಾಕ್ಟರ್ಸ್ ಏನು ಬರ್ತಾ ಇದೆ ಅಂತಂದರೆ ನೋಡಿ 2 2 3 7 ಬರುತ್ತೆ. ಇದು 84ರ ಫ್ಯಾಕ್ಟರ್ಸ್ ಆದರೆ ಇನ್ನು 280 ನೀವು ತೊಗೊಂಡ್ರೆ 280 ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ 2 2 2 5 ಬರುತ್ತೆ. ಅಂದರೆ 2 42 84 ಬರುತ್ತೆ, ಮತ್ತು 2 21 42 ಬರುತ್ತೆ, 3 7 21 ಬರುತ್ತೆ, 7 1 7. ಅದೇ ರೀತಿ 2 140 280 ಬಂದರೆ 2 70 140 ಬರುತ್ತೆ, ಮತ್ತು 2 35 70, ಹಾಗೇನೆ 5 7 35. ಈ ರೀತಿ ಪ್ರೈಮ್ ನಂಬರ್ಸ್ ಬರೋ ರೀತಿಯಲ್ಲಿ ಭಾಗಾಕಾರ ಮಾಡಿದ ನಂತರದಲ್ಲಿ 84ರ ಒಟ್ಟು ಫ್ಯಾಕ್ಟರ್ಸ್ ಯಾವ್ಯಾವು ಬರ್ತವೆ, 2 ಇಂಟು 2 ಇಂಟು 3 ಇಂಟು 7 ಅಲ್ವಾ. ಅದೇ ರೀತಿನೇ ಇದನ್ನು ನೀವು 2 ಬಾರಿ ರಿಪೀಟ್ ಆಗಿರೋದ್ರಿಂದ ಇದನ್ನು ನೀವು 2 ಸ್ಕ್ವೇರ್ ಇಂಟು 3 ಇಂಟು 7 ಅಂತ ಬರ್ಕೊಳ್ತೀರ. ಅದೇ ರೀತಿಯಲ್ಲಿ 280ರ ಫ್ಯಾಕ್ಟರ್ಸನ್ನು ಬರೆಯೋದಾದರೆ 2 ಇಂಟು 2 ಇಂಟು 2 ಇಂಟು 5 ಇಂಟು 7 3 ಬಾರಿ ರಿಪೀಟ್ ಆಗಿರೋದ್ರಿಂದ 2 ಕ್ಯೂಬ್ ಇಂಟು 5 ಇಂಟು 7 ಅಂತ ಬರೀಬಹುದು. ಈಗ ನಿಮಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕೇಳಿರೋದ್ರಿಂದ 2ರಲ್ಲೂ ಕೂಡ ಕಾಮನ್ ಆಗಿರುವಂಥ ಫ್ಯಾಕ್ಟರ್ಸನ್ನು ನೀವು ಬರ್ಕೊಂಡ್ರಿ ಅಂದರೆ ಸೊ ನೋಡಿ ಇಲ್ಲಿ ವೆನ್ ಡಯಾಗ್ರಾಮ್ ಬರ್ತದೆ ಅಲ್ವಾ. ಸೊ ವೆನ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. ಒಂದು ಕಡೆ 84, ಇನ್ನೊಂದು ಕಡೆಗೆ 280 ಅಂತ ತಗೊಂಡು 84 ಮತ್ತು 280 ಎರಡೂ ನಂಬರ್ಸಲ್ಲೂ ಬರುವ ಕಾಮನ್ ಫ್ಯಾಕ್ಟರ್ಸನ್ನು ಮಧ್ಯದಲ್ಲಿ ಬರೆಯೋದಾದರೆ ಏನು ಬರೀಬೋದು ಮಧ್ಯದಲ್ಲಿ ಅಂದರೆ
2 ಇಂಟು 2 ಇಂಟು 7 ಅಂತೇಳಿ ಬರೀಬಹುದು ಮಧ್ಯದಲ್ಲಿ. ಉಳಿದಂತಹ ಫ್ಯಾಕ್ಟರ್ಸ್ಗಳನ್ನು ಆ ಕಡೆ ಈ ಕಡೆ ಸೈಡಲ್ಲಿ ಬರೆದ್ರೆ 84ರಲ್ಲಿ 3 ಹೊರಗಡೆ ಬರುತ್ತೆ. ಈ ಕಡೆ 280ರಲ್ಲಿ 2 ಮತ್ತು 5 ಹೊರಗಡೆ ಬರ್ತದೆ. ಓಕೆನಾ? ಸೊ ಈ ರೀತಿ ಬರೆದಾಗ ನೀವು ಸುಲಭವಾಗಿ ಹೇಳ್ಬೋದು ಎರಡೂ ನಂಬರ್ಸಲ್ಲೂ ಕಾಮನ್ ಆಗಿರುವ ಫ್ಯಾಕ್ಟರ್ಸ್ ಯಾವ್ಯಾವು ಅಂದರೆ ಅದು 2 2 7. ಸೊ 2 2 7 ಇರೋದ್ರಿಂದ 2 ಇಂಟು 2 ಇಂಟು 7 ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಬರುತ್ತೆ? 28 ಬರುತ್ತೆ. ಸೊ 28 ಅನ್ನೋದನ್ನು ನೀವು HCF ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನೋಡೋದಾದರೆ ಇಲ್ಲಿ ಸಪೋಸ್ ಇದೇ ಕ್ವಶನ್ನಿಗೆ LCM ಕಂಡಿಡಿರಿ ಅಂತ ಕೇಳ್ತರು. ಅಂದರೆ ಫೈಂಡ್ ದ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ಲನ್ನು ಕಂಡಿಡಿರಿ ಅನ್ನುವಂತಹ ಕ್ವಶನ್ ಬಂತು ಅಂದರೆ, ಸೊ ಇವಾಗ ಇಲ್ಲಿ ಇದೇ ಪ್ರಶ್ನೆಯನ್ನು ಇದೇ ಪ್ರೊಸೀಜರನ್ನು ಕಂಟಿನ್ಯೂ ಮಾಡಿದ ನಂತರದಲ್ಲಿ LCM ಅನ್ನು ನೀವು ಬರೀಬೇಕಾಗತ್ತೆ HCF ಬದಲಾಗಿ. LCM ಅಂದರೆ ಏನು? ಕಾಮನ್ ಆಗಿರುವ ನಂಬರ್ಸ್ಗಳ ಜೊತೆಗೆ ಕಾಮನ್ ಇಲ್ಲದೆ ಇರುವಂತಹ ಫ್ಯಾಕ್ಟರ್ಸ್ ಏನು ಹೊರಗಡೆ ಇದಾವಲ್ಲ ಅವುಗಳನ್ನು ಸೇರಿ ಮಲ್ಟಿಪ್ಲೈ ಮಾಡಿ ಬರೀಬೇಕಾಗತ್ತೆ. ಅಂದರೆ 2 ಇಂಟು 2 ಇಂಟು 7 ಜೊತೆಗೆ ಇಂಟು 3 ಇಂಟು 2 ಇಂಟು 5 ಅಲ್ಲಿಗೆ ಟೋಟಲಿ ಬಂದ್ಬಿಟ್ಟು ನಿಮಗೆ 3 ಇಂಟು 2 ಇಂಟು 2 ಇಂಟು 7 ಇಂಟು 2 ಇಂಟು 5 ದಟ್ ಈಸ್ ಈಕ್ವಲ್ ಟು ಕಂಪ್ಲೀಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ 840 ಬರುತ್ತೆ. ದಟ್ ಈಸ್ ದ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ದ ನಂಬರ್ಸ್ 84 ಆ್ಯಂಡ್ 280. ಓಕೆ, ಸೊ ಇದೇ ರೀತಿಯಲ್ಲಿ ನೆಕ್ಸ್ಟ್ ಕ್ವಶನ್ನು ಮತ್ತೊಂದು ಇದೇ ಎಕ್ಸಾಂಪಲ್ ಆಗಿ ಫೈಂಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 210 ಆ್ಯಂಡ್ 735 ಅಂತ ಕ್ವಶನ್. ಸೊ ಇಲ್ಲೂ ಕೂಡ 210 ಮತ್ತು 735ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಲಾಂಗ್ ಡಿವಿಷನ್ ಮೆಥಡನ್ನು ಬಳಕೆ ಮಾಡಿ ಅಲ್ಲಿ ಬಂದಂತಹ ಆನ್ಸರ್ಗಳನ್ನು ಫ್ಯಾಕ್ಟರ್ಸ್ಗಳ ಪ್ರಾಡಕ್ಟನ್ನು ಬರ್ಕೊಳ್ತೀವಿ. ಅದ್ರ ಪ್ರಕಾರ 210ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಈ ರೀತಿನಲ್ಲಿ ಬರುತ್ತೆ. ಏನು ಬರುತ್ತಪ್ಪ ಆನ್ಸರ್ ಅಂತ ಅಂದರೆ ನೋಡಿ, 2 ಇಂಟು 105 ಮಾಡಿದರೆ 210, 3 ಇಂಟು 35 ಮಾಡಿದರೆ 105, 5 ಇಂಟು 7 ಮಾಡಿದರೆ 35. ಸೊ 7 ಇಂಟು 1 ಅಲ್ಲಿಗೆ 2 ಇಂಟು 3 ಇಂಟು 5 ಇಂಟು 7. ಅದೇ ರೀತಿ 735ರ ಫ್ಯಾಕ್ಟರ್ಸನ್ನು ನೀವು ಬರಿತಾ ಹೋಗೋದಾದರೆ ಅದನ್ನು ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ನಿಮಗೆ ನೋಡಿ ಇಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ 5 ಇಂಟು 147, ಹಾಗೆಯೇ 3 ಇಂಟು 49, 7 ಇಂಟು 7 ಈ ರೀತಿ ಮಾಡಿದಾಗ 735ರ ಫ್ಯಾಕ್ಟರ್ಸು 5 ಇಂಟು 3 ಇಂಟು 7 ಇಂಟು 7. ಸೊ ಟೋಟಲಿ ಈ 210 ಮತ್ತು 735ರ ಫ್ಯಾಕ್ಟರ್ಸ್ಗಳನ್ನು ಈಗ ಬರ್ಕೊಂಡ್ರೆ 2 ಇಂಟು 3 ಇಂಟು 5 ಇಂಟು 7 ಆಸ್ ಇಟ್ ಈಸ್ 3 ಇಂಟು 5 ಇಂಟು 7 2 ಸರಿ ಬಂದಿರೋದ್ರಿಂದ 7 ಸ್ಕ್ವೇರ್ ಅಂತ ಬರಿತೀವಿ. ಸೊ ಕಂಪ್ಯಾರಿಸನ್ ಮಾಡಬೇಕಲ್ವ ಈಗ ಇದಕ್ಕೂ ಕೂಡ ವೆನ್ ಡಯಾಗ್ರಾಮನ್ನು ಹಾಕ್ಕೊಳ್ರಿ. ಸೊ ವೆನ್ ಡಯಾಗ್ರಾಮನ ಆಧಾರದ ಮೇಲೆ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ ನಾವಿಲ್ಲಿ. ಇವೆರಡರಲ್ಲೂ ಕೂಡ 210 ಒಂದು ಕಡೆಗೆ ಇನ್ನೊಂದು ಕಡೆಗೆ 735 ಬರ್ಕೊಂಡ್ರೆ ಸೊ ಎರಡರಲ್ಲೂ ಕಾಮನ್ ಆಗಿ 3 ಇದೆ. ಸೊ 3 ಕಾಮನ್ ಬರೀತೀರಾ. ಹಾಗೆ ಎರಡರಲ್ಲೂ ಕಾಮನ್ 5 ಇದೆ. ಸೊ 5 ಬರೀತೀರಾ. ನೆಕ್ಸ್ಟ್ ಎರಡರಲ್ಲೂ 7 ಕಾಮನ್ ಇದೆ, 7 ಬರೀತೀರಾ. ಇನ್ನು ಉಳಿದಂತೆ 210ರಲ್ಲಿ ಉಳಿದಿರೋದ್ರಿಂದ ಹೊರಗಡೆ 2 ಬರೀಬೇಕು. ಇನ್ನು 735ರಲ್ಲಿ ಯಾವುದು 7 ಉಳಿದಿರೋದ್ರಿಂದ ಸೊ ಅದನ್ನು ಕೂಡ ಹೊರಗಡೆ ಬರೀತೀರಾ. ಇದಾದ ನಂತರದಲ್ಲಿ HCF ಅನ್ನು ಬರೀಬೇಕಲ್ವಾ? ಅಲ್ಲಿಗೆ HCF ಕೇಳಿದಾಗ ನೀವು 2, 3 ಮತ್ತು 3, 5 ಮತ್ತು 7 ನೀವೇನು ಮಾಡಬೇಕಾಗತ್ತೆ? ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ HCF ಈಸ್ ಈಕ್ವಲ್ ಟು 3 ಇಂಟು 5 ಇಂಟು 7 ಏನು ಬರುತ್ತೆ ಅಲ್ಲಿ? 105 ಬರುತ್ತೆ. ಸೊ ದಟ್ ಈಸ್ ದ ಆನ್ಸರ್, ದಟ್ ಈಸ್ ದ HCF. ಇನ್ನು ಇದೇ ಕ್ವಶನನ್ನು LCM ಕಂಡಿಡಿರಿ ಅಂತೇಳಿ ಇದಕ್ಕೂ ಕೂಡ ಕೇಳಿದರು. ಅಂದರೆ ಫೈಂಡ್ ದ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 210 ಆ್ಯಂಡ್ 735 ಅಂದಾಗ ನೀವು ಇಲ್ಲಿ ಈ 3, 5, 7 ಜೊತೆಗೆ ಆ ಕಡೆ ಈ ಕಡೆ ಇರ್ತಕ್ಕಂಥ ಉಳಿದಂತಹ ಫ್ಯಾಕ್ಟರ್ಸನ್ನು ಕೂಡ ಮಲ್ಟಿಪ್ಲೈ ಮಾಡಿದಾಗ ಪ್ರಾಡಕ್ಟ್ ಬರುತ್ತೆ. ಆ ಬಂದಂತಹ ಪ್ರಾಡಕ್ಟನ್ನು ನೀವು ಏನಂತ ಹೇಳ್ತೀರಾ? ದಟ್ ಈಸ್ ಈಕ್ವಲ್ ಟು 1470. ದಿಸ್ ಈಸ್ ದ LCM ಆಫ್ 210 ಆ್ಯಂಡ್ 735. ಓಕೆ, ಸೊ ಇದಾದ ನಂತರದಲ್ಲಿ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ ವಿ ನೋ ದಟ್ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಅಂತ ಹೇಳ್ತೀವಿ ನಾವು. ಅಂದರೆ ಯಾವುದೇ 2 ಸಂಖ್ಯೆಗಳನ್ನು ಕೊಟ್ಟ 2 ಸಂಖ್ಯೆಗಳ
ಗುಣಲಬ್ಧವು ಅದೇ ಎರಡು ಸಂಖ್ಯೆಗಳ ಲಾಸ ಮತ್ತು ಮಾಸಗಳ ಗುಣಲಬ್ಧಕ್ಕೆ ಸಮ ಇರುತ್ತೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಇದರ ಆಧಾರದ ಮೇಲೆ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಕ್ಸಾಂಪಲ್ ಸಮೇತ ನೋಡೋದಾದರೆ ನೋಡಿ, ಇಲ್ಲಿ ಎ ಇಸ್ ಈಕ್ವಲ್ ಟು 12 ಅಂದರೆ ಒಂದು ಸಂಖ್ಯೆ 12 ಅಂತ ತಗೊಳ್ಳೋಣ. ಅದೇ ರೀತಿಯಲ್ಲಿ ಇನ್ನೊಂದು ಸಂಖ್ಯೆಯನ್ನು ಕನ್ಸಿಡರ್ ಮಾಡಬೇಕಲ್ವಾ, ಅನದರ್ ನಂಬರ್ ದಟ್ ಈಸ್ ಈಕ್ವಲ್ ಟು 36 ಅಂತ ತಗೊಳ್ಳೋಣ. ಸೊ ಎ ಇಸ್ ಈಕ್ವಲ್ ಟು 12, ಬಿ ಇಸ್ ಈಕ್ವಲ್ ಟು 36 ಅಂದರೆ ಈ ಎರಡು ಸಂಖ್ಯೆಗಳ HCF ಮತ್ತು LCM ಅನ್ನು ಕಂಡುಹಿಡ್ಕೊಳ್ಬೇಕು. ಸೊ ಮೊದಲನೇದಾಗಿ 12ರ ಫ್ಯಾಕ್ಟರ್ಸನ್ನು ಫಸ್ಟ್ ಬರ್ಕೊಳ್ಳೋಣ. ಅದೇ ರೀತಿ 36ರ ಫ್ಯಾಕ್ಟರ್ಸನ್ನು ಬರ್ಕೊಳ್ಳೋಣ. ಸೊ ನೋಡಿ, 12 ಮತ್ತು 36ರ ಎರಡೂ ಫ್ಯಾಕ್ಟರ್ಸ್ಗಳನ್ನು ಕಂಪ್ಯಾರಿಸನ್ ಮಾಡಿಬಿಟ್ಟು ಎರಡರಲ್ಲೂ ಕಾಮನ್ ಆಗಿರುವಂತಹ ಒಂದು ಫ್ಯಾಕ್ಟರ್ ಯಾವುದು, ಅದು ಹೈಯೆಸ್ಟ್ ಕಾಮನ್ ಆಗಿರುವಂಥ ಫ್ಯಾಕ್ಟರ್, that is equal to 12. So that the HCF of 12 and 36 is 12 ಅಂತ ಹೇಳಿ ನೀವು ಬರೀತೀರಾ. ಓಕೆನಾ? ಇದೇ ರೀತಿಯಲ್ಲಿ ಈ 12 ಮತ್ತು 36ರ ಮಲ್ಟಿಪಲ್ಸ್ಗಳನ್ನು ಬರ್ಕೊಳ್ರಿ. ಸೊ 12 ಮತ್ತು 36ರ ಮಲ್ಟಿಪಲ್ಸ್ಗಳನ್ನು ಬರ್ಕೊಂಡ ನಂತರದಲ್ಲಿ ಈ ಎರಡೂ ಮಲ್ಟಿಪಲ್ಸ್ಗಳನ್ನ ಕಂಪ್ಯಾರಿಸನ್ ಮಾಡಿ ಇವೆರಡರಲ್ಲೂ ಲೋಯೆಸ್ಟ್ ಆಗಿರುವಂಥ ಕಾಮನ್ ಮಲ್ಟಿಪಲ್ ಯಾವುದು, ಇವೆರಡರಲ್ಲೂ ಲೋಯೆಸ್ಟ್ ಆಗಿರುವಂತಹ ಕಾಮನ್ ಮಲ್ಟಿಪಲ್ ಅನ್ನು ನೀವು ಅಬ್ಸರ್ವ್ ಮಾಡಿದರೆ ದಟ್ ಈಸ್ ಈಕ್ವಲ್ ಟು 36. ಸೊ ದಟ್ ನೀವು 36 ಅನ್ನು ಏನಂತ ಹೇಳಬೇಕಾಗತ್ತೆ, LCM ಅಂತ ಹೇಳ್ಬಿಟ್ಟು ಕರಿಬೇಕಾಗತ್ತೆ. ಓಕೆನಾ? ಸೊ ಈಗ HCF 12 ಬರ್ತಾ ಇದೆ, ಹಾಗೆ LCM ಬಂದ್ಬಿಟ್ಟು 36. ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ H ಇಂಟು L ಅಂತೇಳಿ ಮಾಡ್ತೀರಾ. ಸೊ H ಇಂಟು L ಮಾಡಿದರೆ ಅಂದರೆ 12 ಇಂಟು 36 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 432 ಬರುತ್ತೆ. ಹಾಗೆಯೇ ನೀವು ಎ ಇಂಟು ಬಿ, ಎ ಮತ್ತು ಒಂದು ಸಂಖ್ಯೆ, ಬಿ ಅನ್ನೋದು ಇನ್ನೊಂದು ಸಂಖ್ಯೆ, ಆ ಎರಡು ಸಂಖ್ಯೆಗಳ ಗುಣಲಬ್ಧ ಮಾಡಿದರೆ ಎ ಇಂಟು ಬಿ ಇಸ್ ಈಕ್ವಲ್ ಟು 432 ಬರುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ಎ ಇಂಟು ಬಿ ಇಸ್ ಈಕ್ವಲ್ ಟು H ಇಂಟು L ಅಂತೇಳಿ ನೀವು ಅರ್ಥವನ್ನು ಮಾಡ್ಕೊಳ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಸೊ ಇದು ಒಂದು ವೆರಿಫಿಕೇಶನ್ ಮಾಡಿದ ರೀತಿಯಲ್ಲಿ ನಾವು ಒಂದು ಎಕ್ಸಾಂಪಲನ್ನು ತೋರಿಸಿದ್ದೀನಿ. ಸೊ ಇದರ ಆಧಾರದ ಮೇಲೆ ನಿಮಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ 4 ಕಂಟೆಂಟ್ಗಳಲ್ಲಿ 3 ಕಂಟೆಂಟನ್ನು ಅವ್ರು ಕೊಟ್ಟು ಒಂದು ಕಂಟೆಂಟ್ ಕಂಡುಹಿಡಿದು ಕೇಳ್ತಾರೆ. ಅಂದರೆ ಎರಡು ಸಂಖ್ಯೆಗಳನ್ನು ಕೊಟ್ಟು ಆ ಎರಡೂ ಸಂಖ್ಯೆಗಳ HCF ಕೊಟ್ಟು LCM ಕಂಡುಹಿಡಿಯಿರಿ ಅಂತ ಕೇಳಬಹುದು. ಅಥವಾ ಈ ರೀತಿಯಲ್ಲಿ ವೈಸ ವರ್ಷ 4ರಲ್ಲಿ 3 ಕಂಟೆಂಟ್ ಕೊಟ್ಟು ಒಂದು ಕಂಟೆಂಟ್ ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ. ಸೊ ಆ ತರಹದ ಪ್ರಶ್ನೆಗಳನ್ನು ಎಕ್ಸಾಂಪಲ್ ಸಮೇತ ನೋಡೋದಾದರೆ, ಸೊ ನೋಡಿ, ಕ್ವಶನ್ ಹೇಳ್ತಾ ಇದೆ, if HCF and LCM of two numbers are 16 and 192 respectively, one number is 64, find the other number ಅಂತ ಕೊಟ್ಟಿದ್ದಾರೆ. ಕ್ವಶನ್ ಹೇಳೋ ಪ್ರಕಾರ HCF ಮತ್ತು LCM ಗಿವನ್ ಕೊಟ್ಟಿರೋದ್ರಿಂದ H is equal to 16 ಅಂತ ತಗೊಳ್ರಿ, ಹಾಗೆ LCM ಅನ್ನು L ಅಂತ ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು 192. ಒಂದು ಸಂಖ್ಯೆಯನ್ನು ಗಿವನ್ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 64. ಸೊ ಈಗ ನೀವು ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರೋದು. ಸೊ ದಟ್ ಬಿ ಅಂತ ತಗೊಳ್ರಿ, ಬಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ತಗೊಂಡ್ರೆ ವಿ ನೋ ದಟ್ ದ ಸ್ಟೇಟ್ಮೆಂಟ್ ದಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ HCF ಅಂಡ್ LCM ಆಫ್ ಟೂ ನಂಬರ್ಸ್ ಅಂತಂದರೆ ನೀವು ಎ ಇಂಟು ಬಿ ಇಸ್ ಈಕ್ವಲ್ ಟು H ಇಂಟು L ಅಂತ ಹೇಳ್ತೀರಾ. ಅಂದರೆ ಆ ಒಂದು ಎರಡು ಸಂಖ್ಯೆಗಳ ಲಾಸ ಮತ್ತು ಮಾಸಗಳಿಗಿರುವ ಸಂಬಂಧ. ಸೊ ದಟ್ ಎ ಇಂಟು ಬಿ ಇಸ್ ಈಕ್ವಲ್ ಟು H ಇಂಟು L ಅಂತ ತಗೊಂಡ್ಮೇಲೆ ಎ ಅಂತ ಹೇಳಿದ್ರೆ 64 ಇಂಟು ಬಿ ಅಂತ ಹೇಳಿದ್ರೆ ಕ್ವಶನ್ ಮಾರ್ಕ್ ಇರೋದ್ರಿಂದ ಹಾಗೆ ಬರ್ಕೊಡ್ತೀರಾ. ದಟ್ ಈಸ್ ಈಕ್ವಲ್ ಟು 16 ಇಂಟು 192 ಅಂತ ಬರ್ಕೊಳ್ತೀರಾ. ಬಿಕಾಸ್ ಆಫ್ ದ H ಈಸ್ ಈಕ್ವಲ್ ಟು 16, L ಈಸ್ ಈಕ್ವಲ್ ಟು 192. ಸೊ ಈಗ 64ರಿಂದ 192 ನೀವು ಭಾಗಾಕಾರ ಮಾಡಿದ್ರಿ ಅಂದರೆ 64 ಮೂರಲೆ 192 ಬರುತ್ತೆ. ಅಲ್ಲಿಗೆ ಬಿ ಇಸ್ ಈಕ್ವಲ್ ಟು 16 ಇಂಟು 3 ಮಾಡಬೇಕಾಗತ್ತೆ ನೀವು. ಸೊ ದಟ್ 16 ಇಂಟು 3 ಮಾಡಿದ್ರಿ ಅಂದರೆ ಬಿ ನ ವ್ಯಾಲ್ಯೂ 48 ಬರುತ್ತೆ. ಸೊ ದಟ್ ಈಸ್ ದ ಅನದರ್ ನಂಬರ್. ಸೊ 64 ಮತ್ತು 48ರ ಲಾಸ 16 ಮತ್ತು ಮಾಸ ಲಾಸ 192 ಮತ್ತು ಮಾಸ 16 ಅಂಥೇಳಿ ಈ ಒಂದು ಅರ್ಥವನ್ನು ಕೊಡುತ್ತೆ. ಓಕೆನಾ? ಸೊ ಈ ರೀತಿಯ ಕಂಟೆಂಟ್ಗಳಲ್ಲಿ 4ರಲ್ಲಿ ಒಂದನ್ನು ಕಂಡುಹಿಡಿಯಲಿಕ್ಕೆ ಕೇಳಿ 3 ಗಿವನ್ ಕೊಟ್ಟಿರ್ತಾರೆ. ಈ ಥರದ ಪ್ರಶ್ನೆಗಳು ಸಾಕಷ್ಟು ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಈ ಒಂದು ಕ್ವಶನ್ಸ್ ತುಂಬ ಇಂಪಾರ್ಟೆಂಟು, ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಹಂತದಲ್ಲಿ ರ್ಯಾಷನಲ್ ನಂಬರ್ಸನ್ನು ಇರ್ಯಾಷನಲ್ ನಂಬರ್ಸನ್ನು ಪ್ರೂವ್ ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸಾಂಪಲನ್ನು ನಿಮಗೆ ಈ ಒಂದು ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು 2 ಅಂಕಕ್ಕೆ ಒಂದು ಕ್ವಶನ್ 100% ಇರುತ್ತೆ. ಓಕೆನಾ?
ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರೂವ್ ದಟ್ ಇರ್ಯಾಷನಲ್ ನಂಬರ್ಸ್ ಅಂತಕ್ಕಂಥದ್ದನ್ನು ಈ ಚಾಪ್ಟರ್ನಲ್ಲಿ ನಾವು ನೋಡ್ತೀವಿ. 2 ಅಥವಾ 3 ಅಂಕಕ್ಕೆ ಒಂದು ಕ್ವಶನ್ನು 100% ಈ ಪಾಯಿಂಟ್ ಮೇಲೆ ಬರುತ್ತೆ. ಓಕೆನಾ? ಅಂದರೆ ಕಾಂಟ್ರಾಡಿಕ್ಟರಿ ಮೆಥಡನ್ನು ಬಳಕೆ ಮಾಡಿಕೊಂಡು ಇರ್ಯಾಷನಲ್ ನಂಬರ್ಸ್ ಅಂತೇಳಿ ಪ್ರೂವ್ ಮಾಡ್ತಕ್ಕಂಥದ್ದು ಈ ಒಂದು ವಿಧಾನದಲ್ಲಿ ಬರ್ತಕ್ಕಂಥದ್ದು. ಈಗ ಉದಾಹರಣೆಗೆ ನೀವು ಸಾಕಷ್ಟು ಇರ್ಯಾಷನಲ್ ನಂಬರ್ಸ್ಗಳನ್ನು ನೋಡ್ತಾ ಹೋಗ್ತೀರಾ. √2 ಆಗಿರ್ಬೋದು, √3 ಆಗಿರ್ಬೋದು, √5 ಆಗಿರಬಹುದು, ಅಥವಾ 2 + √3, 3 + √5, 5 - √3 ಈ ತರಹದ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ, ಇರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಇಂತಹ ಇರ್ಯಾಷನಲ್ ನಂಬರ್ಸಲ್ಲಿ ನಾವು 2 ಭಾಗವಾಗಿ ಡಿವೈಡ್ ಮಾಡ್ತೀವಿ, ಮಾನೋಮಿಯಲ್ಸ್ ಮತ್ತು ಬೈನಾಮಿಯಲ್ಸ್ ಅಂತೇಳಿ. ಸೊ ಮಾನೋಮಿಯಲ್ಸ್ ಅಂತ ಹೇಳಿದ್ರೆ ಒಂದೇ ಪದವನ್ನು ಹೊಂದಿರತಕ್ಕಂಥದ್ದು, ಏಕಪದವನ್ನು ಹೊಂದಿರುವ ಸರ್ಡ್ಸ್ಗಳನ್ನು ಮಾನೋಮಿಯಲ್ ಸರ್ಡ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. √2 ಅನ್ನೋದು ಒಂದು ಏಕ ಪದವನ್ನು ಹೊಂದಿರುವ ಕರಣಿ, √3 ಕೂಡ ಏಕಪದವನ್ನು ಹೊಂದಿರುವ ಕರಣಿ. ಹಾಗಾಗಿ ಇವುಗಳನ್ನು ನಾವು ಮಾನೋಮಿಯಲ್ಸ್ ಅಂತ ಕರಿತೀವಿ. ಹಾಗೆ ಬೈನಾಮಿಯಲ್ಸ್ ಅಂದರೆ 2 ಪದಗಳನ್ನು ಹೊಂದಿದ್ರೆ, ಅಂದರೆ 3 + √5, 5 - √3 ಈ ಥರದ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನೀವು ಕೊಡ್ಬೋದು. ಇವು ಬೈನಾಮಿಯಲ್ ಸರ್ಡ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಕರಣಿಗಳನ್ನು ಅಲ್ಲಿರುವ ಪದಗಳ ಆಧಾರದ ಮೇಲೆ ಬಳಕೆ ಮಾಡ್ತೀವಲ್ಲ ನಾವು, ಮಾನೋಮಿಯಲ್, ಬೈನಾಮಿಯಲ್ ಅಂತೇಳಿ. ಹೀಗೆ ಮಾನೋಮಿಯಲ್ಸನ್ನು ಪ್ರೂವ್ ಮಾಡಲಿಕ್ಕೆ ಒಂದು ವಿಧಾನ ಬರುತ್ತೆ, ಬೈನಾಮಿಯಲ್ಸನ್ನು ಪ್ರೂವ್ ಮಾಡಲಿಕ್ಕೆ ಒಂದು ವಿಧಾನ ಬರುತ್ತೆ. ಸೊ ಮಾನೋಮಿಯಲ್ಸನ್ನು ಪ್ರೂವ್ ಮಾಡಬೇಕಾದಾಗ ಸ್ವಲ್ಪ ಕಾಂಟ್ರಾಡಿಕ್ಟರಿ ಮೆಥಡಲ್ಲಿ ಸಾಕಷ್ಟು ಸ್ಟೆಪ್ಸನ್ನು ನಾವು ಫಾಲೋ ಮಾಡ್ತೀವಿ. ಬೈನಾಮಿಯಲ್ಸ್ ಅಲ್ಲಾದರೆ ಈ ಸ್ವಲ್ಪ ಕಡಿಮೆ ಸ್ಟೆಪ್ಸನ್ನು ಬಳಸ್ಕೊಂಡೇ ನಾವು ಪ್ರೂವ್ ಮಾಡಿಬಿಡ್ತೀವಿ. ಓಕೆನಾ? ಸೊ ಈಗ ಮೊದಲನೇದಾಗಿ ಮಾನೋಮಿಯಲ್ ಸರ್ಡ್ಸ್ನಲ್ಲಿ ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಬಳಕೆ ಮಾಡಬಹುದು, ಯಾವ ವಿಧಾನವನ್ನು ಬಳಸಿ ಹೇಗೆ ಪ್ರೂವ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನೋಡೋದಾದರೆ ನೋಡಿ, ಕ್ವಶನ್ ಬಂದ್ಬಿಟ್ಟು ಪ್ರೂವ್ ದಟ್ √2 ಈಸ್ ಆನ್ ಇರ್ಯಾಷನಲ್ ನಂಬರ್. ಸೊ √2 ಅನ್ನೋದು ಒಂದು ಇರ್ಯಾಷನಲ್ ನಂಬರ್ ಅಂತೇಳಿ ಪ್ರೂವ್ ಮಾಡಿ ಅಂತ ಕ್ವಶನ್. ಸೊ ಈ ಕ್ವಶನನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದ ಹಾಗೆ ಕಾಂಟ್ರಾಡಿಕ್ಟರಿ ಮೆಥಡನ್ನು ಬಳಕೆ ಮಾಡಬೇಕು. ಅಂದರೆ ಇದರ ಅರ್ಥ ಏನು, ಇಲ್ಲಿ ನಾವು ಪ್ರೂವ್ ಮಾಡಬೇಕಾಗಿರೋದು ಏನು, ಇರ್ಯಾಷನಲ್ ನಂಬರ್ ಅಂತೇಳಿ. ನಂಬರ್ಸಲ್ಲೇ ಇರ್ಯಾಷನಲ್ ಅಂತ ಇರುತ್ತೆ. ಸೊ ನೀವು ಕೊಟ್ಟಿರುವ ಸಂಖ್ಯೆಯನ್ನು ಇರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕಾಗಿರೋದ್ರಿಂದ ಅದು ರ್ಯಾಷನಲ್ ಅಂತ ನಾವು ಜಸ್ಟ್ ಊಹೆ ಮಾಡ್ಕೊಳ್ಳೋದು, ಅಂದರೆ ಅಸ್ಯೂಮ್ಷನ್ ಅಂತ ಹೇಳ್ತೀವಿ. ಅಸ್ಯೂಮ್ √2 ಈಸ್ ಎ ರ್ಯಾಷನಲ್ ನಂಬರ್ ಅಂತ ಹೇಳ್ತೀರಿ. ಇದರ ಆಧಾರದ ಮೇಲೆ ಯಾವಾಗ √2 ಅನ್ನೋದು ರ್ಯಾಷನಲ್ ನಂಬರ್ ಆಗಿರುತ್ತೋ ಅದು A/B ಫಾರ್ಮಲ್ಲಿ ಇರುತ್ತೆ. ಅಂದರೆ ಆ ಒಂದು A/B ಫಾರ್ಮಲ್ಲಿ ಇರುವಂತಹ ನಂಬರ್ನಲ್ಲಿ A ಮತ್ತು Bಗಳನ್ನು ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಬಟ್ B ≠ 0 ಆಗಿರಬೇಕು. ಇದರಲ್ಲಿ A ಮತ್ತು Bಗಳನ್ನು ನಾವು ಕೋಪ್ರೈಮ್ಸ್ ಅಂತ ಹೇಳ್ತೀವಿ. ಇದರ ಅರ್ಥ ಏನು ಅಂದರೆ ಫ್ಯಾಕ್ಟರ್ಸ್ಗಳು, ಕಾಮನ್ ಫ್ಯಾಕ್ಟರ್ಸ್ಗಳು ಅಂತ ಹೇಳ್ತೀವಿ. ಆ ಒಂದು A ಮತ್ತು B ಅನ್ನುವಂಥ 2 ಇಂಟೀಜರ್ಸ್ಗೆ ಕಾಮನ್ ಆಗಿ ಒಂದೇ ಫ್ಯಾಕ್ಟರ್ ಇರುತ್ತೆ, ದಟ್ ಈಸ್ 1 ಓನ್ಲಿ. ಹಾಗಾಗಿ ಇದನ್ನು ಕೋಪ್ರೈಮ್, A ಮತ್ತು Bಗಳನ್ನು ಕೋಪ್ರೈಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ √2 = A/B ಅನ್ನು ಕನ್ಸಿಡರ್ ಮಾಡಿ 2ಕ್ಕೂ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರಿ ಅಂದರೆ √2ಗೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಬರೀ 2 ಉಳ್ಕೊಳ್ಳುತ್ತೆ. A/B ಇದ್ದಿದ್ದು A²/B² ಆಗುತ್ತೆ. ಈಗ ನೀವು B² ಈಕ್ವಲಿಂದ ಈ ಕಡೆ ತೊಗೊಂಬಂದರೆ 2B² A² ಆಗುತ್ತೆ. ಇಲ್ಲಿ A ಮತ್ತು Bಗಳನ್ನು ಅಬ್ಸರ್ವ್ ಮಾಡಿದ್ರೆ A² = 2B² × A² ಅಂತ ಬರಿತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಮಸ್ಟ್ ಬಿ ಹ್ಯಾವ್ ಈವನ್ ನಂಬರ್. ಯಾಕೆ ಅಂದರೆ 2ಕ್ಕೂ ಫ್ಯಾಕ್ಟರ್ 1 ಕಾಮನ್ ಆಗಿರುತ್ತೆ. ಅಂದರೆ ಏನ ನಾವು ಸಪೋಸ್ 1 ಅಂತ ಕನ್ಸಿಡರ್ ಮಾಡಿದ್ರೆ ಲೆಫ್ಟ್ ಸೈಡು ರೈಟ್ ಸೈಡ್ ಎರಡರಲ್ಲೂ ಕೂಡ A ಇದೆ ಅಂತ ತಿಳ್ಕೊಂಡ್ರೆ ಇಲ್ಲಿ ಮಲ್ಟಿಪಲ್ ಆಫ್ 2 ಆಗಿರುತ್ತೆ A ಅಂತೇಳಿ. ಸೊ ಇಫ್ A² ಈಸ್ ಈವನ್ ದೆನ್ A ಮಸ್ಟ್ ಆಲ್ಸೋ ಬಿ ಆ್ಯನ್ ಈವನ್ ನಂಬರ್. ಸೊ ದ್ಯಾಟ್ ಈಗ ನೀವು A ಅಂದರೆ 2K ಅಂತ ತಗೊಳ್ರಿ, ಹಾಗೆಯೇ K ಅನ್ನೋದು ಜಸ್ಟ್ ಆನ್ ಇಂಟೀಜರ್ ಅಂತ ಕನ್ಸಿಡರ್ ಮಾಡಿ. ಅಲ್ಲಿಗೆ A ಇರೋ ಜಾಗದಲ್ಲಿ 2Kನ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದರೆ A = 2K, ದೆನ್ 2B² = A² ನಲ್ಲಿ A² ಇರೋ ಜಾಗದಲ್ಲಿ 2K² ಮಾಡಿದ್ರಿ ಅಂದರೆ ಎರಡೂ ಕಡೆ ನೋಡಿದಾಗ 2B² = 2Kಗೆ ಹೋಲ್² ಮಾಡಿದ್ರೆ 4K² ಬರುತ್ತೆ. ಅದರ ಅರ್ಥ ಏನು, B² = 2K² ಅಂತ ಆಗುತ್ತೆ. ಯಾಕಂದರೆ ಎರಡೂ ಕಡೆ 2 ದಿಂದ ಡಿವೈಡ್ ಮಾಡಿದರೆ 2 1 2 2 2 4 ಬರುತ್ತೆ. ಹಾಗಾಗಿ B² = 2K² ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು. ಇದಾದ ನಂತರದಲ್ಲಿ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ B² = 2K² ಆಗುತ್ತೆ. ಇಲ್ಲಿ B² ಅನ್ನೋದು ಮಸ್ಟ್ ಬಿ ಆ್ಯನ್ ಈವನ್ ನಂಬರ್ ಅಂತೇಳಿ ನಾವು ತಿಳ್ಕೊಂಡಿರ್ಬೇಕು. ಯಾವಾಗ B² ಈವನ್ ಅವಾಗ B ಮಸ್ಟ್ ಆಲ್ಸೋ ಬಿ ಆ್ಯನ್ ಈವನ್. ಸೊ ವಿ ಫೌಂಡ್ ದಟ್
ಬೋತ್ ಎ ಅಂಡ್ ಬಿ ಆರ್ ಈವನ್ ನಂಬರ್ಸ್ ಮೀನಿಂಗ್ ದೇ ಬೋತ್ ಹ್ಯಾವ್ ಎ ಕಾಮನ್ ಫ್ಯಾಕ್ಟರ್ ಆಫ್ 2 ಅಂತ ಅರ್ಥ. ಯಾವಾಗ ಎ ಮತ್ತು ಬಿ ಎರಡು ಈವನ್ ನಂಬರ್ ಆಗಿರ್ತಾವೋ ಅವುಗಳಿಗೆ ಕಾಮನ್ ಫ್ಯಾಕ್ಟರ್ ಇರುತ್ತೆ, ದಟ್ ಈಸ್ 2. ಇದ್ರ ಪ್ರಕಾರ ದಿಸ್ ಕಾಂಟ್ರಾಡಿಕ್ಟ್ಸ್ ಅವರ್ ಇನಿಷಿಯಲ್ ಅಸಂಪ್ಷನ್ ದಟ್ ಎ ಬೈ ಬಿ ಈಸ್ ಆನ್ ಇಟ್ಸ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತೀವಿ ನಾವು. ಎ ಬೈ ಬಿ ಅನ್ನೋದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇದೆ ಅಂತ ನಾವು ಮೊದಲಿಗೆ ಇನಿಷಿಯಲ್ ಅಸ್ಯೂಮ್ಷನ್ ಅನ್ನು ತಗೊಂಡಿದ್ದೀವಿ. ಅದ್ರ ಪ್ರಕಾರ ಅಲ್ಲಿ ನೋ ಕಾಮನ್ ಫ್ಯಾಕ್ಟರ್ಸ್ ಅದರ್ ದ್ಯಾನ್ 1. ಬಟ್ ಇಲ್ಲಿ ನಮಗೆ ಬರ್ತಾ ಇದೆ ಎ ಮತ್ತು ಬಿಗಳಿಗೆ ಒಂದು ಕಾಮನ್ ಫ್ಯಾಕ್ಟರ್ ಇದೆ, ಎ ಮತ್ತು ಬಿಗಳು ಕಾಮನ್ ಫ್ಯಾಕ್ಟರ್ ಆಫ್ 2 ಅಂತಿದೆ. ಇದರ ಆಧಾರದ ಮೇಲೆ ಇವು ಪ್ರೈಮ್ ನಂಬರ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಕಾಮನ್ ಫ್ಯಾಕ್ಟರು ಅದರ್ ದ್ಯಾನ್ 1 ಇರೋದಿಲ್ಲ ಅಂದರೆ, ಬಟ್ ಇಲ್ಲಿ ಇದೆ ಅಂತ ಹೇಳ್ತಾ ಇದೆ. ಇದರ ಅರ್ಥ ನಾವು ಊಹೆ ಮಾಡ್ಕೊಂಡಿರ್ತಕ್ಕಂಥದ್ದು ತಪ್ಪಿದೆ, ಅಂದರೆ ಅವರ್ ಅಸ್ಯೂಮ್ಷನ್ ಈಸ್ ರಾಂಗ್. ಸೊ ದಟ್ ಯಾವಾಗ ನಮ್ಮ ಅಸ್ಯೂಮ್ಷನ್ ತಪ್ಪಾಗಿದೆಯೋ ಅದರ ಅರ್ಥ ರೂಟ್ 2 ಈಸ್ ಆನ್ ಇರ್ಯಾಷನಲ್ ಅಂತ ಹೇಳಿ ಸುಲಭವಾಗಿ ನಾವು ಬರಿತೀವಿ. ಓಕೆನಾ? ಇದಾದ ನಂತರದಲ್ಲಿ ಈಗ ನಾವು ಮೊನೋಮಿಯಲ್ ಸರ್ಡ್ಸನ್ನು ರ್ಯಾಷನಲೈಸ್ ಮಾಡೋದು ನೋಡಿದ್ವಿ, ಇರ್ಯಾಷನಲ್ ಅಂತ ಪ್ರೂವ್ ಮಾಡೋದು ನೋಡಿದ್ವಿ. ಈಗ ಬೈನಾಮಿಯಲ್ ಅಂದರೆ ಪ್ರೂವ್ ದಟ್ 3 + √5 ಈಸ್ ಇರ್ಯಾಷನಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಬೈನಾಮಿಯಲ್ ಸರ್ಡನ್ನು ಪ್ರೂವ್ ಮಾಡಬೇಕಂದ್ರೆ ಇಲ್ಲೂ ಕೂಡ ಕಾಂಟ್ರಾಡಿಕ್ಟರಿ ಮೆಥಡನ್ನೇ ಬಳಕೆ ಮಾಡ್ತೀವಿ. ಸೊ ಇಲ್ಲೂ ಕೂಡ ಲೆಟ್ 3 + √5 ಈಸ್ ಎ ರ್ಯಾಷನಲ್ ನಂಬರ್ ಅಂತೇಳಿ ಕನ್ಸಿಡರ್ ಮಾಡಿದರೆ P/Q ಫಾರ್ಮಲ್ಲಿ ಇರ್ತದೆ ರ್ಯಾಷನಲ್ ನಂಬರು. ಸೊ ಹಾಗಾಗಿ 3 + √5 ಈಸ್ ಈಕ್ವಲ್ ಟು P/Q ಅಂತ ತೊಗೊಳ್ತೀವಿ, ಅಥವಾ A/B ಅಂತಲೂ ತೊಗೊಳ್ಬೋದು. ಇಲ್ಲಿ Q ಈಸ್ ನಾಟ್ ಈಕ್ವಲ್ ಟು 0 ಅಂತ ಗೊತ್ತು, P ಆ್ಯಂಡ್ Q ಆರ್ ದ ಇಂಟೀಜರ್ಸ್ ಅಂತೇಳಿ ಕೂಡ ತಿಳ್ಕೊಳ್ತೀವಿ. ಈಗ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡಲ್ಲಿ ನೀವೇನು ಮಾಡಿರಿ, ಲೆಫ್ಟ್ ಸೈಡಲ್ಲಿರುವ 3ಅನ್ನು ಈಕ್ವಲಿಂದ ಆ ಕಡೆ ಕಳಿಸಿದರೆ P/Q -3 ಆಗುತ್ತೆ. ಆಗ √5 ಈಸ್ ಈಕ್ವಲ್ ಟು ಏನಂತ ಹೇಳ್ಬೋದು, P/Q -3ನ ರ್ಯಾಷನಲೈಸ್ ಮಾಡಿದ್ರಿ ಅಂದರೆ P - 3Q ಡಿವೈಡೆಡ್ ಬೈ Q ಆಗುತ್ತೆ. ಇಲ್ಲಿ ಎರಡೂ ಅಬ್ಸರ್ವ್ ಮಾಡಿದಾಗ ಲೆಫ್ಟ್ ಸೈಡಲ್ಲಿ √5 ಇದೆ, ರೈಟ್ ಸೈಡಲ್ಲಿ P - 3Q ಡಿವೈಡೆಡ್ ಬೈ Q ಇದೆ. ಲೆಫ್ಟ್ ಸೈಡಲ್ಲಿರುವ √5 ಮ್ಯಾಥಮೆಟಿಕಲಿ ನಮಗೆ ಗೊತ್ತು, ದಟ್ ಈಸ್ ಇರ್ಯಾಷನಲ್ ಅಂತೇಳಿ. P - 3Q ಡಿವೈಡೆಡ್ ಬೈ Q ಅಂತಕ್ಕಂಥದ್ದು ಒಂದು ರ್ಯಾಷನಲ್ಲು. ಸೊ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಎರಡೂ ಕೂಡ ಈಕ್ವಲ್ ಅಲ್ಲದೆ ಇರೋದ್ರಿಂದಾಗಿ, ಅಂದರೆ ನಾವೇನು ಹೇಳ್ಬೋದು ಇಲ್ಲಿ ಅಂದರೆ LHS ಈಸ್ ನಾಟ್ ಈಕ್ವಲ್ ಟು RHS ಅಂತ ಕರಿತೀವಿ. ಸೊ ಯಾವಾಗ LHS ಮತ್ತು RHS ನಾಟ್ ಈಕ್ವಲ್ ಆಗಿರುತ್ತೋ ಇದರ ಆಧಾರದ ಮೇಲೆ ನಾವೇನು ಹೇಳ್ಬೋದು ಇಲ್ಲಿ ಅಂತ ಹೇಳಿದ್ರೆ ರ್ಯಾಷನಲ್ ನಂಬರ್ಸ್ ಕ್ಯಾನ್ ನಾಟ್ ಬಿ ಈಕ್ವಲ್ ಟು ಆ್ಯನ್ ಇರ್ಯಾಷನಲ್ ನಂಬರ್. ಹಾಗಾಗಿ ನಾವು 3 + √5 ಅನ್ನೋದು ಒಂದು ಇರ್ಯಾಷನಲ್ ಅಂತೇಳಿ ಸುಲಭವಾಗಿ ಪ್ರೂವ್ ಮಾಡಿಬಿಡ್ತೀವಿ. ಎರಡೇ ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಈ ರೀತಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಬೈನಾಮಿಯಲ್ ಸರ್ಡ್ಸನ್ನು ಹೊಂದಿರುವಂತಹ ಇರ್ಯಾಷನಲ್ ನಂಬರ್ನ ಸುಲಭವಾಗಿ ಪ್ರೂವ್ ಮಾಡ್ತೀವಿ. ಓಕೆನಾ? ಸೊ ಈ ಒಂದು ಚಾಪ್ಟರ್ನಲ್ಲಿ ಬರುವಂತಹ ಎಲ್ಲ ರೀತಿಯ ಪಾಯಿಂಟ್ಸ್ಗಳು ಪ್ರಾರಂಭದಿಂದ ಕೊನೆಯ ತನಕ ಕಂಪ್ಲೀಟ್ ಚಾಪ್ಟರ್ನಲ್ಲಿ ಬರುವಂತಹ ಪಾಯಿಂಟ್ಸನ್ನು ಇಂಟ್ರಡಕ್ಷನ್ ರೂಪದಲ್ಲಿ ನಿಮಗೆ ತಿಳಿಸಿದ್ದೀನಿ. ಸೊ ಈ ಚಾಪ್ಟರ್ನಲ್ಲಿ ಇನ್ನೂ ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸೇರ್ಕೊಳ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.